ನಮಸ್ಕಾರ. ಅಖಂಡ ಜ್ಯೋತಿಷ್ಯ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ದಿವ್ಯಶ್ರೀ ದಾಸ್. ವೀಕ್ಷಕರೇ, ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಕೊನೆಯ ಕಾರ್ತಿಕ ಸೋಮವಾರದ ಕುರಿತಂತೆ ಮಾತನಾಡ್ತಾ ಹೋಗೋಣ. ಇವತ್ತು ಕೊನೆಯ ಕಾರ್ತಿಕ ಸೋಮವಾರ ಆಗಿರೋದ್ರಿಂದ ಇದರ ಮಹತ್ವ ಏನು, ಜೊತೆಗೆ ಯಾವ ರೀತಿಯಾಗಿ ಪೂಜೆಯನ್ನ ಮಾಡಬೇಕು, ಆರಾಧನೆಯನ್ನ ಮಾಡಬೇಕು, ಉಪವಾಸದ ಪ್ರಕ್ರಿಯೆ ಏನು ಅನ್ನೋದರ ಕುರಿತಂತೆ ನಾವು ಮಾತನಾಡ್ತಾ ಹೋಗೋಣ. ಈ ಕುರಿತು ತಿಳಿಸಿಕೊಡಲು ಪ್ರಖ್ಯಾತ ಜ್ಯೋತಿಷಿಗಳು ಮತ್ತು ಮಾಂತ್ರಿಕರಾದ ವಿದ್ವಾನ್ ಶ್ರೀ ಶ್ರೀನಿಧಿ ಹೊಳ್ಳ ಗುರುಗಳು ನಮ್ಮ ಜೊತೆಗಿದ್ದಾರೆ. ಸೊ ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡೋಣ. ನಮಸ್ಕಾರ ಗುರುಗಳೇ, ಕಾರ್ಯಕ್ರಮಕ್ಕೆ ಸ್ವಾಗತ. ಗುರುಗಳೇ, ನಾನು ಹೇಳ್ತಾ ಇದ್ದೆ ಕೊನೆಯ ಕಾರ್ತಿಕ ಸೋಮವಾರ ಆಗಿರೋದ್ರಿಂದ ಇವತ್ತಿನ ದಿನದ ಮಹತ್ವವನ್ನ ತಿಳಿಸಿಕೊಡ್ತಾ ಹೋಗೋದಾದ್ರೆ. ಇವತ್ತಿನ ದಿನದ ವಿಷಯದ ಒಂದು ಮಾತಾಡುವಂಥ ಸಂದರ್ಭಗಳಲ್ಲಿ ಕಾರ್ತೀಕ ಮಾಸದ ಯಾವೆಲ್ಲ ಕೆಲಸಗಳನ್ನು ನಾವು ಮಾಡಿದ್ರೆ ಅನುಕೂಲತೆ ಆಗ್ತದೆ, ಹಾಗೆ ಕಾರ್ತೀಕ ಮಾಸದಲ್ಲಿ ದೀಪಗಳನ್ನೇ ಯಾಕೆ ಪ್ರಜ್ವಾಲನೆ ಮಾಡ್ತಾರೆ ಅನ್ನುವಂಥ ವಿಷಯಗಳನ್ನು ನಾವು ವಿಮರ್ಶೆ ಮಾಡೋದಾದ್ರೆ ಅಥವಾ ಅದರ ಬಗ್ಗೆ ನಾವು ಜ್ಞಾನವನ್ನು ನೋಡ್ಕೊಳ್ಳೋದಾದ್ರೆ, ಕುರುಕ್ಷೇತ್ರ ಅನ್ನುವಂಥದ್ದು ನಮಗೆಲ್ಲ ಗೊತ್ತಿರುವಂಥದ್ದೇ. ಮಥುರಾ ನಗರ, ಕುರುಕ್ಷೇತ್ರ, ಇದೆಲ್ಲವೂ ಗೊತ್ತಿರುವಂಥದ್ದು. ಕುರುಕ್ಷೇತ್ರದ ಗಂಗೆಯಲ್ಲಿ, ಕುರುಕ್ಷೇತ್ರದಲ್ಲಿ ಹರಿಯುವಂತಹ ಗಂಗಾ ನದಿಯಲ್ಲಿ ಯಾರು ಕಾರ್ತೀಕ ಸ್ನಾನವನ್ನ ಮಾಡ್ತಾರೋ, ಕಾರ್ತೀಕ ಮಾಸದಲ್ಲಿ ಆ ಒಂದು ಕ್ಷೇತ್ರಕ್ಕೆ ಹೋಗಿ ಸ್ನಾನಾದಿಗಳನ್ನ ಮಾಡಿ ಪುಷ್ಕರ ಅಂತ ಹೇಳಿದ್ರೆ ದ್ವಾರಕೆಯಲ್ಲಿರುವಂತಹ ಪುಷ್ಕರದಲ್ಲಿ ಯಾರು ಸ್ನಾನವನ್ನ ಮಾಡ್ತಾರೋ ಅವರಲ್ಲಿರುವಂತಹ ಕೋಟಿ ಆಗಿರುವಂತಹ ರೋಮಗಳು ಸಮೇತ ಆ ಪ್ರಮಾಣದ ಅಂತ ಕೋಟಿ ರೋಮ ಈ ಸಂಖ್ಯೆಗೆ ನಾವು ತಗೊಳ್ಳೋದಾದ್ರೆ 1-2 ಅಂತ ತಗೊಳ್ತೇವೆ. ಹಿಂದಿನ ಕಾಲದಲ್ಲೆಲ್ಲ ಹೇಗೆ ತಗೊಳ್ತಿದ್ರು ಅಂದ್ರೆ ಅವಂದು ಮಾರೆ ಕೋಟಿ ರೋಮದಷ್ಟು ಪಾಪ ಇತ್ತ ಒಂದು ಅಂತ ಹೇಳಿದ್ರೆ ಮನುಷ್ಯನನ್ನ ಆ ರೀತಿಯಾಗಿ ಅಳಿತಾ ಇದ್ರು. ಹಾಗೆ ಆ ಒಂದು ವಿಚಾರದ ಚಿಂತನೆಯನ್ನ ನಾವು ಮಾಡುವಾಗ ಕೋಟಿ ಆಗಿರ್ತಕ್ಕಂಥ ಪಾಪಕರ್ಮಗಳಿದ್ರು ಸಮೇತ ಪುಷ್ಕರ ಹಾಗೂ ದ್ವಾರಕೆಯಲ್ಲಿ ಸ್ನಾನ ಮಾಡೋದ್ರಿಂದ, ಅಥವಾ ಸಪ್ತಪುರಿಗಳು ಅಂತೇಳಿ ಹೇಳಿದ್ದಾರೆ. ಯಾವುದು ಸಪ್ತಪುರಿಗಳು ಅಂತ ಹೇಳಿದ್ರೆ ಅಯೋಧ್ಯ, ಮಥುರಾ, ಮಾಯಾ, ಕಾಶಿ, ಕಂಚಿ, ಆವಂತಿಕ ಹಾಗೂ ದ್ವಾರವತಿ ಅನ್ನುವಂಥದ್ದು 7 ನಗರಗಳು. ಆ 7 ನಗರಗಳು ಯಾವುದು? ಮಥುರಾ ನಗರಿಯು ಸರ್ವಶ್ರೇಷ್ಠವಾಗಿರುವಂಥದ್ದು. ನಾನು ಆಗ್ಲೇ ಹೇಳಿದೆ, ಮಥುರೆಯಲ್ಲಿ, ದ್ವಾರಕೆಯಲ್ಲಿ ಈ ಕಾರ್ತೀಕ ಮಾಸದ ಗಂಗಾ ಸ್ನಾನವನ್ನು ಮಾಡೋದ್ರಿಂದ ಏನಾಗ್ತದೆ, ಬಹಳಷ್ಟು ಪುಣ್ಯಕರವಾಗಿರ್ತಕ್ಕಂಥ ವಿಷಯಗಳನ್ನು ಹೇಳಿದ್ದಾರೆ. ಹಾಗೆ ಈ ಕಾರ್ತಿಕ ಮಾಸದ ಹಿಂದಿನ ಕಾಲದಲ್ಲಿ ಯಮುನೆಯು ಯಮನನ್ನು ಕರೆದು ಯಮದ್ವೀಪ, ಯಮದ್ವಿತೀಯ ಅನ್ನುವಂಥದ್ದು ದೀಪದಾನಗಳನ್ನು ಮಾಡುವಂಥದ್ದು. ಹಾಗೆ ಈ ಒಂದು ನವಮಿಯ ದಿನದಂದು ಯಮುನೆ ಯಾರು ಅಂತ ಕೇಳಿದ್ರೆ ಯಮನ ತಂಗಿ ಅಣ್ಣನನ್ನು ಕರೆದು ದೀಪದಾನವನ್ನೆಲ್ಲ ಆದ್ರ ಮೇಲೆ ಅಣ್ಣ ತಂಗಿಯರ ಹಬ್ಬವನ್ನು ಮಾಡಿದ ನಂತರದಲ್ಲಿ ಬರುವಂತದ್ದೇ ಈ ಕಾರ್ತಿಕ ಮಾಸ ಅನ್ನುವಂಥದ್ದು. ಈ ಕಾರ್ತಿಕ ಮಾಸದಲ್ಲಿ ಯಾವುದಕ್ಕೆ ಪ್ರಾಶಸ್ತ್ಯ ಅಂತ ಕೇಳಿದ್ರೆ, ನೇಮಕನಾಗಿರ್ತಕ್ಕಂತಹ ಶಿವನನ್ನು ಆರಾಧನೆ ಮಾಡುವಂಥದ್ದು. ಶಿವನಿಗೆ ಪ್ರದೋಷ ಕಾಲದಲ್ಲಿ, ಯಾಕೆ ಅಂತ ಕೇಳಿದರೆ ಪ್ರದೋಷ ಕಾಲದಲ್ಲಿ 2 ದೇವರಿಗೆ ಆರಾಧನೆ ಹೇಳಿರೋದು. ಒಂದು ಈಶ್ವರನಿಗೆ, ಇನ್ನೊಂದು ಗಣಪತಿಗೆ. ಸಂಕಷ್ಟಹರ ಗಣಪತಿ ಚತುರ್ಥಿಯನ್ನು ಮಾಡುವಂಥ ಸಂದರ್ಭದಲ್ಲಿ ದೇವರಿಗೆ ಸೂರ್ಯಾಸ್ತ ಆದ ನಂತರದಲ್ಲಿ ಅಭಿಷೇಕ, ಈಶ್ವರನಿಗೂ ಪ್ರದೋಷ ಕಾಲದಲ್ಲಿ ಅಭಿಷೇಕಾದಿಗಳನ್ನು ಹೇಳಿದ್ದಾರೆ ಬಿಟ್ರೆ ಬೇರೆ ಯಾವುದೇ ದೇವರಿಗೆ ಪ್ರದೋಷ ಕಾಲದಲ್ಲಿ ಅಭಿಷೇಕಗಳನ್ನು ಹೇಳಲಿಲ್ಲ. ಹಾಗಾಗಿ ಈ ಒಂದು ಕಾರ್ತಿಕ ಮಾಸದಲ್ಲಿ ನೀವು ಹಚ್ಚುವಂತಹ ತುಪ್ಪದ ದೀಪ ಅನ್ನುವಂಥದ್ದು, ಅದಾದ ನಂತರದಲ್ಲಿ ಎಳ್ಳೆಣ್ಣೆಯಿಂದ, ಶಾಸ್ತ್ರದಲ್ಲಿ ಹೇಳಿರುವಂಥದ್ದು ಎಳ್ಳೆಣ್ಣೆಯಿಂದ ದೀಪವನ್ನು ಹಚ್ಚಬೇಕು ಅಂತ ಹೇಳಿ. ಇವತ್ತು ಕುಂಬಳಕಾಯಲ್ಲಿ, ಸೌತೆಕಾಯಲ್ಲಿ, ಹಾಗಲಕಾಯಲ್ಲಿ, ಅದಾದ್ರ ಮೇಲೆ ಇನ್ನು ಬೇರೆ ಯಾವುದಾದ್ರಲ್ಲೂ ದೀಪ ಹಚ್ಚಲಿಕ್ಕೆಲ್ಲ ಶುರು ಮಾಡಿದ್ದಾರೆ. ಆದರೆ ಅದು ಯಾವುದಕ್ಕೂ ಆಧಾರ ಇಲ್ಲ. ಈಗ ಹಣೆಗೆ ಇಟ್ಕೊಳ್ಳುವಂಥ ಕುಂಕುಮ ಹಣೆಗೆ ಇಟ್ಕೊಳ್ಬೇಕು, ಅದಾದ ನಂತರದಲ್ಲಿ ತಿನ್ನುವಂಥ ಊಟವನ್ನು ನಾವು ಇಲ್ಲೇ ತಿನ್ನಬೇಕು. ಇಲ್ಲ ನನಗೆ ಮೂಗಿನಲ್ಲೂ ಜಾಗ ಇದೆ ಅಲ್ಲೂ ತೋರಿಸ್ತೇನೆ ಅಂತ ಹೇಳಿದ್ರೆ ಅದು ಅನರ್ಥಗಳನ್ನ ಕೊಡುವಂಥ ವಿಷಯಗಳು. ಹಾಗೆ ಇನ್ನೊಂದೇನು ಅಂತ ಕೇಳಿದ್ರೆ, ಕಾರ್ತಿಕ ಮಾಸದಲ್ಲೂ ಅಷ್ಟೇ ಪ್ರಖ್ಯಾತಿಗಳು ಅಂತ ಹೇಳಿದ್ರೆ ಪ್ರಖ್ಯಾತವಾಗಿರುವಂಥದ್ದು ಸಪ್ತಪುರಿಗಳು ಅಂತ ಹೇಳಿದ್ದಾರೆ. ಸಪ್ತಪುರಿಗಳು ಅಂತ ಹೇಳಿದ್ರೆ ಅಲ್ಲಿ ಪುರಾಣ ಪ್ರಸಿದ್ಧವಾಗಿರ್ತಕ್ಕಂಥ ಇತಿಹಾಸ ಉಳ್ಳಂತಹ ನದಿಗಳು ಅಲ್ಲಿ ಹರಿತದೆ. ಹಾಗಾಗಿ ಅದನ್ನ ಸಪ್ತಪುರಿಗಳು ಅಂತ ಹೇಳುವುದು. ಯಾವ್ದನ್ನ ಹೇಳುವಂಥದ್ದು? ಅಯೋಧ್ಯ ಆಗಿರಬಹುದು, ಅದಾದ್ರ ಮೇಲೆ ಮಥುರಾ ಆಗಿರಬಹುದು, ಆಮೇಲೆ ಮಾಯಾ, ಕಾಶಿ ಆಗಿರಬಹುದು, ಕಂಚಿ ಆಗಿರಬಹುದು, ಆವಂತಿಕ ಆಗಿರಬಹುದು, ಮತ್ತೆ ದ್ವಾರವತಿ ಅನ್ನುವಂಥದ್ದು ಆಗಿರಬಹುದು. ಈ 7 ನಗರಗಳು ಅನ್ನುವಂಥದ್ದು ಮಥುರಾ ನಗರಿಯಲ್ಲಿ ಸರ್ವಶ್ರೇಷ್ಠ ವಾಗಿರುವಂಥದ್ದು. ಈ ಕಾಲದಲ್ಲಿ ಕಾರ್ತಿಕ ಮಾಸದಲ್ಲಿ ಮಾಡುವಂತ ಕೇವಲ ಸ್ನಾನ ಅನ್ನುವಂಥದ್ದು ಆ ಮನುಷ್ಯನಿಗೆ ಬಹಳಷ್ಟು ಫಲಗಳನ್ನು ಕೊಡ್ತದೆ ಅನ್ನುವಂಥದ್ದು ಧರ್ಮಸಿಂಧುವಿನಲ್ಲಿ ಆಧಾರ ಇರುವಂತ ವಿಷಯಗಳು. ವಿಶೇಷವಾಗಿ ಈ ಒಂದು ಕಾರ್ತಿಕ ಮಾಸದಲ್ಲಿ
ಬಹಳಷ್ಟು ವಿಶೇಷವಾಗಿರುವಂಥ ಫಲವನ್ನು ಹೇಳಿದ್ದಾರೆ. ಯಾವುದಕ್ಕೆ ಅಂತ ಕೇಳಿದರೆ, ಯಾರು ನಮ್ಮ ಮನೆಯಲ್ಲಿ ದುರ್ಮರಣಾದಿಗಳು ಅನ್ನುವಂಥದ್ದಾಗಿರ್ತದೆಯೋ ಅಥವಾ ವಿಷಪ್ರಾಶನಗಳನ್ನು ಮಾಡಿ ಪ್ರಾಣವನ್ನು ಕಳೆದುಕೊಂಡಿರ್ತಾರೋ ಅಂತಹ ಪ್ರೇತಗಳು ಮೋಕ್ಷ ಆಗೋದಿಲ್ಲ ಅನ್ನುವಂಥದ್ದು ಶಾಸ್ತ್ರ ಹೇಳ್ತದೆ. ಅಂತಹ ಪ್ರೇತಗಳಿಗೂ ಸಮೇತ ಈ ಒಂದು ಕಾರ್ತಿಕ ಮಾಸದ ಸಾಯಂಕಾಲದಲ್ಲಿ ಅಥವಾ ಸಂಧ್ಯಾ ಕಾಲದಲ್ಲಿ ಮಾಡುವಂತಹ ಅರ್ಚನೆಗಳು, ದೀಪವನ್ನಿಟ್ಟು ಆ ದೀಪದಲ್ಲಿ ಆವಾಹನೆ ಮಾಡಿ ವಿಷ್ಣು ಸಹಸ್ರನಾಮದಿಂದ ತುಳಸಿಯಿಂದ ಅರ್ಚನೆ ಮಾಡಿದ್ವಿ ಅಂತಾದರೆ ಎಷ್ಟೋ ಪ್ರೇತ ಶಾಪಗಳು ಅನ್ನುವಂಥದ್ದು ನಿವೃತ್ತಿ ಆಗ್ಬಿಡ್ತದೆ ಅನ್ನುವಂಥದ್ದು ಹೇಳಿದ್ದಾರೆ. ಕೇವಲ ನಮಗೆ ತಿಳಿದಿರುವಂಥದ್ದೇನು, ಕಾರ್ತಿಕ ಮಾಸದಲ್ಲಿ ಸೋಮವಾರದ ದಿನ ನಾವು ಈಶ್ವರನ ಹತ್ರ ಹೋಗಬೇಕು, ಈಶ್ವರನನ್ನು ಆರಾಧನೆ ಮಾಡಬೇಕು ಅಂತ. ಯಾಕಾಗಿ ಹೇಳಿದ್ದಾರೆ ಅಂತ ಕೇಳಿದ್ರೆ, ಆ ಒಂದು ಕಾಲದಲ್ಲಿ ದುಷ್ಟರನ್ನ ಸಂಹಾರ ಮಾಡಿ ಲೋಕಕ್ಕೆ ಬಂದಿರುವಂತಹ ಸಂಕಟಗಳನ್ನ ಪರಿಹಾರ ಮಾಡಿದ ಅನ್ನುವಂಥ ದೃಷ್ಟಿ ಒಂದು ಭಾಗದಲ್ಲಿ ಆದ್ರೆ, ಇನ್ನೊಂದು ದೃಷ್ಟಿಕೋನದಲ್ಲಿ ಆ ಒಂದು ಕಾಲದಲ್ಲಿ ಈಶ್ವರನಿಗೆ ಎಳ್ಳೆಣ್ಣೆಯಿಂದ ದೀಪವನ್ನು ಹಚ್ಚುವಂಥದ್ದು ಅಂಧಕಾರವನ್ನ ತೊಲಗಿಸ್ತದೆ ಅನ್ನುವಂಥ ವಿಷಯಗಳು. ಮತ್ತೆ ಇನ್ನೊಂದು ಕಾರ್ತಿಕ ಮಾಸದಲ್ಲಿ ವಿಶೇಷವಾಗಿರುವಂಥದ್ದು ಹೇಳಿದ್ದಾರೆ. ಈ ಕಾರ್ತಿಕ ಮಾಸದಲ್ಲಿ ಶತ್ರುನಾಶಕ್ಕಾಗಿ ಅಂತ ಹೇಳಿದ್ರೆ, ನಮ್ಮ ಶತ್ರುಗಳ ನಾಶಕ್ಕಾಗಿ ಕೆಲವೊಂದು ಅರ್ಘ್ಯಗಳನ್ನ ಹೇಳಿದ್ದಾರೆ. ಇದು ಹಣ ಖರ್ಚಾಗುವಂಥದ್ದಲ್ಲ, ರಾಧೆ ಮತ್ತೆ ಕೃಷ್ಣನಿಗೆ ಕೊಡುವಂತ ಅರ್ಘ್ಯ. ಆ ಅರ್ಘ್ಯ ಅನ್ನುವಂಥದ್ದು ಕೊಡುವಂಥದ್ರಿಂದ ನಮ್ಮಲ್ಲಿರುವಂತಹ ಶತ್ರುಗಳು ಸಮೇತ ನಾಶರಾಗ್ತಾರೆ ಅಂತ ಹೇಳಿದ್ರೆ, ಅರ್ಘ್ಯವನ್ನು ಕೊಡುವಂಥದ್ದು ಶಂಖದಿಂದ. ಆ ಶಂಖದಿಂದ ಆ ಕೃಷ್ಣನ ಮಂತ್ರಗಳನ್ನ, ರಾಧೆಯ ಮಂತ್ರಗಳನ್ನ ಅಭಿಮಂತ್ರಣೆ ಮಾಡಿ ಅದರಿಂದ ಕೃಷ್ಣನಿಗೆ ಅಥವಾ ರಾಧೆಗೆ ಅರ್ಘ್ಯೆಯನ್ನ ಕೊಡುವಂಥದ್ರಿಂದ ನಮ್ಮಲ್ಲಿರುವಂತಹ ಶತ್ರುಗಳ ನಾಶ ಆಗ್ತದೆ ಅನ್ನುವಂಥದ್ದನ್ನ ಶಾಸ್ತ್ರಗಳಲ್ಲೂ ಉಲ್ಲೇಖ ಇದ್ದಾರೆ. ಈಗ ಹೇಳಿ, ನಾವು ಯಾವತ್ತೂ ಮೊನ್ನೆ ಎಲ್ಲ ಮಾತಾಡ್ತಾ ಇದ್ವಿ ರಾಹುಕಾಲದ ವಿಚಾರಗಳನ್ನ, ಜನ ಎಷ್ಟು ಅದಕ್ಕೆ ಮಾರು ಹೋಗಿದ್ದಾರೆ. ಆದ್ರೆ ಇದು ಶಾಸ್ತ್ರಗಳಲ್ಲಿ ಹೇಳಿದೆ, ಕಾರ್ತಿಕ ಮಾಸದಲ್ಲಿ ನೀವು ಈ ರೀತಿ ಮಾಡಬೇಕು ಅಂತ. ಎಲ್ಲರೂ ಬಿಟ್ರು, ತಗೊಂಡ್ರು ಹಾಗಲಕಾಯಿಲೆ ಇದು ಮಾಡಿದೆ ದೀಪವನ್ನು ಹಚ್ಚಿದೆ, ಕುಂಬಳಕಾಯಲ್ಲಿ ಇದು ಮಾಡಿದೆ ದೀಪವನ್ನು ಹಚ್ಚಿದೆ. ಅದು ಎಲ್ಲೂ ಹೇಳಲಿಲ್ಲ. ಹೇಳಿರುವಂಥದ್ದು ಇದು ಯಾವುದು, ಅನ್ನಧಾರಣೆ ಮಾಡುವಂಥದ್ದು ಅಥವಾ ಈ ತುಳಸಿ ಕಾಷ್ಟ ಅಂತ ಹೇಳಿ ಒಂದು ವಿಷಯ ಉಂಟು. ತುಳಸಿ ಕಾಷ್ಟ ಅಂತ ಹೇಳಿದ್ರೆ ಸೌದೆಗೆ ಒಣಗಿರುವಂತ ವಸ್ತುವನ್ನ ಸಂಸ್ಕೃತದಲ್ಲಿ ಹೇಳುವಂಥದ್ದು ಕಾಷ್ಟ ಅಂತ ಹೇಳಿದ್ರೆ ಅದರಲ್ಲಿ ಯಾವುದೇ ಜಲರೂಪದ ಅಂಶ ಅನ್ನುವಂಥದ್ದು ಇರೋದಿಲ್ಲ. ಅದನ್ನ ಕಾಷ್ಟ ಅಂತ ಹೇಳಿ ಹೇಳ್ತಾರೆ. ಆ ತುಳಸಿಯ ಕಾಷ್ಟದಿಂದ ಮಾಡಿದಂತಹ ಮಣಿಯನ್ನ ಧಾರಣೆ ಮಾಡೋದು ಅಥವಾ ಈ ನೆಲ್ಲಿಕಾಯಿಯ ಮಣಿಯಿಂದ ಮಾಡಿದಂತಹ ಸರವನ್ನ ಧಾರಣೆ ಮಾಡೋದು, ಅದಕ್ಕೆ ವಿಷ್ಣುವನ್ನ ಆರಾಧನೆ ಮಾಡಿ ಅದಕ್ಕೆ ಷೋಡಶೋಪಚಾರ ಧೂಪದೀಪಾದಿಗಳನ್ನ ಮಾಡಿ ಈ ಒಂದು ಕಾಲದಲ್ಲಿ ಮಾಡುವಂತಹ ದಾನಾದಿಗಳು, ಹಾಗೆ ದಾನ ಮಾಡಿ ನಂತರದಲ್ಲಿ ಆ ಒಂದು ಮಾಲೆಯನ್ನ ಧಾರಣೆ ಮಾಡೋದ್ರಿಂದ ಆ ಮಾಲೆಗೆ ಎಷ್ಟು ರೋಮಗಳು ತಾಕ್ತದೆಯೋ ಅಷ್ಟು ಪಾಪಗಳು ನಿವೃತ್ತಿ ಆಗ್ತದೆ ಅನ್ನುವಂಥದ್ದು ಶಾಸ್ತ್ರದಲ್ಲಿ ಉಲ್ಲೇಖ ಇದೆ. ಇದು ಯಾರು ಇವತ್ತು ಆಚರಣೆನೇ ಮಾಡೋದಿಲ್ಲ. ಯಾಕಾಗಿ ಅಂತ ಕೇಳಿದ್ರೆ, ಇದು ಜನಪ್ರಿಯತೆಗೆ ಬರಲಿಲ್ಲ. ಯಾರು ಇದನ್ನ ಜನಪ್ರಿಯತೆ ಮಾಡಲಿಲ್ಲ. ಯಾಕೆ ಜನಪ್ರಿಯತೆ ಮಾಡಲಿಲ್ಲ? ನಾನು ಅವತ್ತೂ ಹೇಳಿದ್ದು ಒಂದು ಮಾತು, ಇವತ್ತೂ ಹೇಳ್ತಿರುವಂಥದ್ದು ಒಂದು ಮಾತು. ಅಕ್ಕಪಕ್ಕದ ಮನೆಯವ್ರು ಕೇಳಿ ನೀವು ಮಾಡಿದ್ದು ಯಾವುದಕ್ಕೂ ಆಧಾರ ಇರೋದಿಲ್ಲ. ನೀವು ಶಾಸ್ತ್ರವನ್ನ ಓದಿ ಅಧ್ಯಯನ ಮಾಡಿ, ಇವತ್ತಿನ ಕಾಲಘಟ್ಟದಲ್ಲಿ ಎಲ್ಲವೂ ಕೇವಲ ಬೆರಳೆಂಚಿನಲ್ಲಿ ಸಿಗ್ತದೆ. ಆ ಆಧಾರ ಗ್ರಂಥಗಳನ್ನು ಓದಿದಾಗ ಎಷ್ಟೋ ವಿಷಯಗಳಿದ್ದಾವೆ. ಹಾಗಾಗಿ ಕಾಲದ ಬಗ್ಗೆ ಜ್ಞಾನ ಇದ್ದವನು ಮಾತ್ರ ಕಾಲಜ್ಞಾನಿ ಆಗ್ಲಿಕ್ಕೆ ಸಾಧ್ಯತೆ. ಈಗ ನಾವು ಹೇಳ್ತಾ ಇರ್ತೇವೆ, ಇವತ್ತಿನ ಕಾಲಘಟ್ಟದಲ್ಲಿ ಈಗ ಈ ಕ್ಷಣಕ್ಕೆ ನಾವು ಹೇಳೋದಾದ್ರೆ ನಡೀತಿರುವಂತ ವ್ಯವಹಾರಗಳಲ್ಲಿ ರಾಸಾಯನಿಕವಾಗಿರ್ತಕ್ಕಂಥ ವಿಷಯಗಳಲ್ಲಿ ಸಮಸ್ಯೆ ಆಗ್ತದೆ ಅನ್ನುವಂಥದ್ದು ಈ ಹಿಂದೆ ಯಾವಾಗ ಗ್ರಹಣದ ವಿಚಾರಗಳಲ್ಲಿ ಹೇಳಿದ್ದೆ. ಅದಕ್ಕೆ ಸರಿಯಾಗಿರುವಂತ ಈಗ ಆಗ್ತಿದೆ ಅಂತ ಆದ್ರೆ ನನಗೆ ಯಾರೋ ಗೂಢಾಚಾರ ವ್ಯಕ್ತಿಗಳು ಬಂದು ನನಗೆ ಕಿವಿಲ್ ಹೇಳ್ತಾರೆ ಅಂತಲ್ಲ, ಆ ಕಾಲದ ಜ್ಞಾನ ಇತ್ತು. ಆ ಒಂದು ಗ್ರಹಗಳ ದೃಷ್ಟಿ ಈ ರೀತಿ ಬೀಳ್ತಿರುವಂತದ್ದು ಒಬ್ಬ ಜ್ಞಾನಿಗೆ ಅರ್ಥ ಆಯ್ತು ಅಂತ ಆದ್ರೆ ಅದನ್ನ ನೋಡುವಂತಹ ಜ್ಞಾನ ಚಕ್ಷು ಅನ್ನುವಂಥದ್ದು, ಅದಕ್ಕೆ ಬೇಕಾಗಿರುವಂತ ಅಧ್ಯಯನ ಮಾಡಿದ್ದ ಅಂತ ಆದ್ರೆ ಆ ಕಾಲಜ್ಞಾನಿ ಹೇಳಿರುವಂತ ಮಾತು ಸತ್ಯವಾಗ್ತದೆ. ಅವನು ಹೇಳಿದ್ದಕ್ಕೆ ಅದಾಗ್ತದೆ ಅಂತಲ್ಲ, ಮುಂದೆ ಹೀಗಾಗ್ತದೆ ಅಂತ ಅನ್ನುವಂಥದ್ದನ್ನ ಭಗವಂತ ಈ ರೀತಿಯಾಗಿ ತೋರಿಸ್ಕೊಡುವಂಥದ್ದು. ಹಾಗೆ ಈ ಕಾರ್ತಿಕ ಮಾಸದ ವಿಚಾರಗಳು, ಅದಕ್ಕೆ ದಾತ್ರಿ ಮಾಲೆ ಅಂತೇಳಿ ಹೇಳ್ತಾರೆ. ಆ ದಾತ್ರಿ ಮಾಲೆಗೂ ವಿಶೇಷವಾಗಿರ್ತಕ್ಕಂಥ ಪೂಜೆಗಳನ್ನ ಮಾಡಿ ಅದನ್ನ ಧಾರಣೆ ಮಾಡೋದ್ರಿಂದ ಎಷ್ಟು ರೋಮಗಳು ಆ ಸರಕ್ಕೆ ಸ್ಪರ್ಶವಾಗ್ತದೆಯೋ ಅಷ್ಟು ರೋಗ ರುಜಿನಗಳು ಪಾಪಕರ್ಮಗಳು ಹೋಗ್ತದೆ. ಮತ್ತೆ ಅಷ್ಟು ರೋಮಗಳು ತಾಗಿದಂತ ದಿನದಷ್ಟು ಕಾಲ ಅವನು ಪುಣ್ಯಾಂಶವನ್ನ ಸಂಪಾದನೆ ಮಾಡಲಿಕ್ಕೆ ಸ್ವರ್ಗಲೋಕದಲ್ಲಿರ್ತಾನೆ ಅನ್ನುವಂಥ ಮಾತನ್ನು ಶಾಸ್ತ್ರಗಳಲ್ಲಿ ಹೇಳಿದ್ದಾರೆ. ಎಲ್ಲಿ ಹೇಳಿದ್ದಾರೆ? ಧರ್ಮಸಿಂಧು ಅನ್ನುವಂಥ ಗ್ರಂಥದಲ್ಲಿ ಕಾರ್ತಿಕ ಮಾಸದ ಉಲ್ಲೇಖಗಳನ್ನು ಕೊಡುವಾಗ ಅದರಲ್ಲಿ ಸ್ಪಷ್ಟವಾಗಿ ಬರೆದಿದ್ದಾರೆ ಹೀಗೆ ಮಾಡಬೇಕು ಅಂತ. ನಾವ್ ಯಾರು ಅದನ್ನ ನೋಡೋದೇ ಇಲ್ಲ, ಅದನ್ನ ಆಚರಣೆನೇ ಮಾಡೋದಿಲ್ಲ. ಮತ್ತೆ ಇನ್ನೊಂದೇನು ಅಂತ ಕೇಳಿದ್ರೆ,
ಯಾವಾಗ ಇದು ಹೀಗಾಗುವಂಥದ್ದು ಯಾವಾಗ ಅಂತ ಹೇಳಿದ್ರೆ ಕಾರ್ತಿಕ ಮಾಸ ಹೇಗೆ ನಾವು ಗಣನೆಗೆ ತೆಗೆದುಕೊಳ್ಳುವಂಥದ್ದು, ಈ ಲಕ್ಷ್ಮೀ ಸಾನ್ನಿಧ್ಯ ಅನ್ನುವಂಥದ್ದು ಹೇಗಾಗ್ತದೆ, ಯಾವಾಗ ಸೂರ್ಯ ಚಂದ್ರರು ಸ್ವಾತಿ ನಕ್ಷತ್ರದಲ್ಲಿ ಪಂಚತ್ವಚೆ ಅಂತ ಹೇಳಿ ಒಂದು ವಾಕ್ಯ ಉಂಟು. ಆ ಪಂಚತ್ವಚೆ ಜಲ ಮತ್ತೆ ಅಶ್ವಥ, ಔದುಂಬರ, ಪ್ಲಕ್ತ, ಆಮ್ರ, ವಟ ಇವುಗಳ ಅಭ್ಯಂಗ ಸ್ನಾನ ಅಂತ ಹೇಳಿದ್ದಾರೆ. ಅಂತ ಹೇಳಿದ್ರೆ ಈಗ ಪಂಚತ್ವಚೆ ಅಂತ ಹೇಳಿದ್ರೆ ಯಾವಾಗ ಸೂರ್ಯ ಮತ್ತೆ ಚಂದ್ರರು ಸ್ವಾತಿ ನಕ್ಷತ್ರದಲ್ಲಿ ಬರ್ತಾರೆಯೋ ಅವತ್ತಿನ ದಿನ ಪಂಚತ್ವಚೆ ಅನ್ನುವಂಥ ಈ ಹಿಂದೆ ಹೇಳಿದಂತ ಜಲ ಅಂತ ಹೇಳಿದ್ರೆ ನೀರು, ಅಶ್ವಥ ಅಂತ ಹೇಳಿದ್ರೆ ಅಶ್ವಥ ಮರ, ಅದಾದ ನಂತರದಲ್ಲಿ ಔದುಂಬರ ಅಂತ ಹೇಳಿದ್ರೆ ಔದುಂಬರದ ಮರವನ್ನ, ಆ ಪ್ಲಕ್ತ, ಆಮ್ರ ಮತ್ತೆ ವಟ ಇದು ಪುಣ್ಯತಮ ವೃಕ್ಷಗಳೇ. ಇದರಿಂದ ಮಾಡಿದಂತಹ ಅಭ್ಯಂಗ ಸ್ನಾನ ಅಂತ ಹೇಳಿದ್ರೆ ಇದರಿಂದ ತೈಲವನ್ನ ಆಯುರ್ವೇದದಲ್ಲಿ ಮಾಡ್ತಾರೆ. ಆ ತೈಲವನ್ನ ಯಾರು ಹಚ್ಕೊಳ್ತಾರೆ, ಯಾವುದೇ ಫೇಸ್ ಪ್ಯಾಕ್ ಬೇಡ ಅಥವಾ ಯಾವುದೇ ರೀತಿಯಾಗಿರುವಂತ ಕೆಮಿಕಲ್ ವಸ್ತುಗಳು ಬೇಡ, ಅವರಲ್ಲಿರುವಂತಹ ಕಾಂತಿ ಅನ್ನುವಂಥದ್ದು ಹೊರಗಡೆ ಬರುವಂತ ವಿಷಯ. ಈ ಕಾರ್ತಿಕ ಮಾಸ ಎಲ್ಲರಿಗೂ ಶುಭವನ್ನು ಕೊಡುವಂಥದ್ದು, ಸತ್ತಂತ ಪಿತೃಗಳಿಗೂ ಸಮೇತ ಮೋಕ್ಷಕಾರಕನಾಗಿರುವಂತಹ ಶಿವ. ಹಾಗಾಗಿ ಈ ಕಾರ್ತಿಕ ಮಾಸದಲ್ಲಿ ವಿಶೇಷವಾಗಿ ನಾವು ವಿಷ್ಣುವನ್ನ ಆರಾಧನೆ ಮಾಡಬೇಕು. ಯಾಕಂದ್ರೆ ಯೋಗ ನಿದ್ರೆಯಿಂದ ಎದ್ದು ಅನುಗ್ರಹಕಾರಕನಾಗಿ ನಿಂತಿರ್ತಾನೆ. ಇನ್ನು ನಮ್ಮ ಈಶ್ವರನಿಗೆ ಆರಾಧನೆ ಮಾಡೋದ್ರಿಂದ ಏನಾಗ್ತದೆ, ನಮ್ಮಲ್ಲಿ ಬರುವಂತ ಕಷ್ಟ ಕಾರ್ಪಣ್ಯಗಳು ಅನ್ನುವಂಥದ್ದು, ಕೆಲವೊಂದು ಕೆಲಸಗಳಿಗೆ ಬರುವಂತ ಅಡೆತಡೆಗಳು ಇವೆಲ್ಲವೂ ನಾಶ ಆಗ್ತದೆ. ಯಾವಾಗ ಅಂತ ಕೇಳಿದ್ರೆ ಈ ಕಾರ್ತಿಕ ಮಾಸದಲ್ಲಿ ನೀವು ಹಚ್ಚುವಂತಹ ದೀಪದಿಂದ, ಆ ದೀಪ ಅನ್ನುವಂಥದ್ದು ಸಾತ್ವಿಕವಾಗಿರ್ಬೇಕು, ಸಾತ್ವಿಕ ವಸ್ತುಗಳಿರ್ಬೇಕು. ಕೇವಲ ಈಗ ದೀಪವನ್ನು ಹಚ್ಚುವಂಥದ್ದು ಹೇಗೆ, ಒಂದು ತಟ್ಟೆಯಲ್ಲಿ ಅಕ್ಕಿಯನ್ನ ಹಾಕಿ ಅದ್ರ ಮೇಲೆ ಮಣ್ಣಿನ ಹಣೆ, ಮೃತ್ತಿಕಾ ಹಣತೆ, ಮೃತ್ತಿಕೆ ಅಂತ ಹೇಳಿದ್ರೆ ಮಣ್ಣು ಅಂತ ಹೇಳಿ ಹೇಳ್ತಾರೆ, ಆ ಮಣ್ಣಿನ ಹಣತೆಯನ್ನಿಟ್ಟು ಅದರಲ್ಲಿ ಎಳ್ಳೆಣ್ಣೆಯನ್ನ ಹಚ್ಚಬೇಕು. ಯಾಕೆ ಎಳ್ಳೆಣ್ಣೆ ಅಂತ ಕೇಳಿದ್ರೆ ಎಳ್ಳೆಣ್ಣೆ ಅನ್ನುವಂಥದ್ದು ಮೋಕ್ಷಕಾರಕನಾಗಿರುವಂಥದ್ದು. ಆ ಮೋಕ್ಷಕಾರಕ ತೈಲ ದೀಪದಿಂದ ಹಚ್ಚಿ ಆ ದೀಪದಿಂದ ಮಂಗಳಾರತಿಯನ್ನು ಮಾಡುವಂಥದ್ದು, ಅದರಿಂದ ಹೊರಹೊಮ್ಮುವಂತಹ ಏನು ಎಳ್ಳೆಣ್ಣೆಯಿಂದ ಹೊರಹೊಮ್ಮುವಂತಹ ವಸ್ತುಗಳಿದ್ದಾವೆ ಅದು ಮನುಷ್ಯನ ಪಾಪಕರ್ಮಗಳನ್ನ ದಹಿಸಲ್ಪಡ್ತದೆ. ಎಲ್ಲಿ ಹಚ್ಚಿದ್ರೆ ದೇವರ ಸಾನ್ನಿಧ್ಯದಲ್ಲಿ ಅಂತ ಹೇಳಿದ್ರೆ ಪ್ರತಿನಿತ್ಯ ಪೂಜೆ ಆಗುವಂತಹ ದೇವತಾ ಸಾನ್ನಿಧ್ಯದಲ್ಲಿ ನಾವು ಅದನ್ನ ಹಚ್ಚಬೇಕು. ಅದನ್ನೇ ಇನ್ನು ನಮಗೆ ಕೆಟ್ಟದಾಗಬೇಕು ಅಂತ ಆದ್ರೆ ಏನ್ ಮಾಡ್ಬೋದು, ಕುಂಬಳಕಾಯಿಲ್ ದೀಪ ಹಚ್ಚೋದು ಅಥವಾ ಹಾಗಲಕಾಯಿಲ್ ದೀಪ ಹಚ್ಚೋದು, ಅಥವಾ ಇನ್ನು ಕೆಲವರು ಈ ಸೋರೆಕಾಯಲ್ಲಿ ಇದು ಮಾಡಿ ದೀಪ ಹಚ್ಚೋದು, ಇದು ಯಾವುದಕ್ಕೂ ಆಧಾರ ಇಲ್ಲ. ನಾವು ದೇವರಲ್ಲಿ ಹೋಗಿ ನಮ್ಮ ಕಷ್ಟ ಕಾರ್ಪಣ್ಯಗಳನ್ನ ನಮ್ಮ ಪರಿಹಾರ ಆಗ್ಬೇಕು ಅಂತಾದ್ರೆ ನಾವು ದೇವರಿಗೆ ಬಳಸುವಂತ ವಸ್ತುಗಳು ಸಾತ್ವಿಕ ಪ್ರಧಾನವಾಗಿರ್ಬೇಕು. ತಮೋ ಪ್ರಧಾನ ಇತ್ತು ಅಂತ ಆದ್ರೆ ನಮ್ಮಲ್ಲೂ ತಮೋ ಪ್ರಧಾನ ಅನ್ನುವಂಥದ್ದು ಜಾಸ್ತಿ ಆಗ್ತದೆ. ಒಂದು ಉದಾಹರಣೆ ಮೂಲಕವಾಗಿ ನಾವು ಹೇಳೋಣ. ಸಾತ್ವಿಕ ರಾಜಸ ಅಂದ್ರೆ ನಿಮಗೆ ಅರ್ಥ ಆಗೋದಿಲ್ಲ ಅಂತ ಇಟ್ಕೊಳ್ಳುವ. ಈಗ ಒಬ್ಬ ಮನುಷ್ಯನನ್ನ ನಾವಿಲ್ಲಿ ಕರೆದು ಕೂರಿಸ್ಕೊಂಡು ಅವನಿಗೊಂದು ಸಿಹಿಯಾದಂತ ವಸ್ತುವನ್ನ ಕೊಟ್ಟು ನನಗೆ ನೀನೊಂದು ಸಿಟ್ಟು ಮಾಡ್ಕೊಂಡು ನನಗೊಂದು ಹೊಡಿಬೇಕಂತ ಹೇಳಿದ್ರೆ ಆ ಮನುಷ್ಯ ಹೊಡೆಯೋದಿಲ್ಲ. ಯಾಕೆ ಅಂತ ಕೇಳಿದ್ರೆ ಸಿಹಿಯನ್ನ ತಿಂದಾಗ ಅವನು ಮನಸ್ಸನ್ನುವಂಥದ್ದು ಸಂತೃಪ್ತ ಭಾವನೆಗೆ ಬಂದಿರ್ತದೆ. ಅದೇ ಜಾಗದಲ್ಲಿ ನಾನೊಂದು ಖಾರ ಇರುವಂತ ಮೆಣಸಿನಕಾಯಿ ವಸ್ತುವನ್ನ ಕೊಟ್ವೆ ಅಂತ ಆದ್ರೆ ಅವನಲ್ಲಿ ಕ್ರೋಧ ಅನ್ನುವಂಥದ್ದು ಜಾಸ್ತಿ ಆಗ್ತದೆ. ಆಗ ಒಂದು ಕೊಡು ಅಂತ ಹೇಳಿದ್ರೆ ಎರಡು ಕೊಡ್ತಾರೆ. ಯಾಕೆ ಅಂತ ಕೇಳಿದ್ರೆ ಅವನಲ್ಲಿ ಕ್ರೋಧತ್ವ ಜಾಸ್ತಿ ಆಗಿರ್ತದೆ. ಹಾಗೆ ನಾವು ಭಗವಂತನಿಗೆ ಸಮರ್ಪಣೆ ಮಾಡುವಂತ ವಸ್ತುಗಳು ಸಾತ್ವಿಕ ಪ್ರಧಾನವಾಗಿರ್ಬೇಕು. ಆ ಒಂದು ವಸ್ತುಗಳು ಸಾತ್ವಿಕವಾಗಿರ್ಬೇಕು. ಅದು ತಮೋ ಪ್ರಧಾನವಾಗಿತ್ತು ಅಂದ್ರೆ ನಾವು ಭಗವಂತನಿಗೆ ತಮೋ ವರ್ಣದ ವಸ್ತುಗಳನ್ನ ಅಥವಾ ತಮೋ ಪ್ರಧಾನವಾಗಿರುವಂತ ವಸ್ತುಗಳನ್ನು ಸಮರ್ಪಣೆ ಮಾಡಿದಾಗ ದೇವರು ನಮಗೆ ತಮೋ ಶಕ್ತಿಯನ್ನೇ ನಮ್ಮ ಬಳಿಗೆ ಕಳಿಸ್ತಾನೆ. ಅರ್ಥಾತ್ ಕೃತಿ ವ್ಯತ್ಯಾಸೋ ಇತಿ ಕೃತ್ರಿಮಃ. ಕೃತಿ ಅಂತ ಹೇಳಿದ್ರೆ ಮಾಡುವಂತ ಕೆಲಸ, ಅದನ್ನೇ ವ್ಯತ್ಯಾಸ ಮಾಡಿದ್ವಿ ಅಂದ್ರೆ ಅದೇ ನಮಗೆ ಕೃತ್ರಿಮ ಅಂದ್ರೆ ಮಾಟಮಂತ್ರವಾಗಿ ಪರಿಣಾಮವಾಗ್ತದೆ. ಹಾಗಾಗಿ ಈ ಕಾರ್ತಿಕ ಮಾಸದಲ್ಲಿ ನಾವು ಈಶ್ವರನನ್ನ ಆರಾಧನೆ ಮಾಡುವಂಥದ್ದು, ತದನಂತರದಲ್ಲಿ ದೀಪಾರಾಧನೆಯನ್ನ ಹೆಚ್ಚು ಹೆಚ್ಚು ದೀಪಗಳನ್ನ ಬೆಳಗಿಸುವಂಥದ್ದು. ಯಾಕೆ ಅಂತ ಕೇಳಿದ್ರೆ ಭಗವಂತ ಎಲ್ಲರೂ ಕೇಳುವುದೇ, ದೇವ್ರು ನಮ್ಮ ಮೇಲೆ ಕಣ್ಣೇ ಬಿಡುವುದಿಲ್ವಾ, ನಮಗಿಷ್ಟು ಕಷ್ಟ ಬರ್ತಿದೆಯಲ್ಲ ಅಂತ ಹೇಳಿ ಎಲ್ಲರ ಪ್ರಶ್ನೆಯೂ ಅದೇ. ಆದ್ರೆ ಇದರಲ್ಲಿ ಗ್ರಂಥಗಳಲ್ಲಿ ಏನು ಉಲ್ಲೇಖ ಮಾಡಿದ್ದಾನೆ ಅಂತ ಕೇಳಿದ್ರೆ ದೇವರು ಮತ್ತೆ ಬರಬೇಕು ಅಂತಾದ್ರೆ ನೀವು ಮೊದಲು ನಿಮ್ಮ ಕೈಲಿ ಆಗುದಿಲ್ಲ ಅನ್ನುವಂತ ಸಂದರ್ಭಕ್ಕೆ ಭಗವಂತ ಬರ್ತಾನೆ. ಆ ಭಗವಂತ ಬರುವಂತದ್ದಾದ್ರೂ ಹೇಗೆ, ಬೇರೆ ಯಾವುದೋ ಧರ್ಮವನ್ನ ಉಳಿಸುವಂತ ರೀತಿಯಲ್ಲಿ ಮನುಷ್ಯ ರೂಪದಲ್ಲೇ ಬರೋದು ಬಿಟ್ರೆ ಈ ಲೋಕದಲ್ಲಿ ಇಷ್ಟೆಲ್ಲ ಕಂಟಕ ಆಗ್ತಿದೆ. ನಾಳೆ ಬೆಳಗ್ಗೆ ಶಿವ ಪ್ರತ್ಯಕ್ಷ ಆಗ್ತಾನೆ, ಶಿವನ ಮುಖಗಳು ಹೀಗಿರ್ತದೆ, ಅವನು ಬರುವಂತ ರೀತಿಯಲ್ಲಿ ನಮ್ಮ ಎದುರುಗಡೆ ಬರ್ತಾನೆ ಅಂದ್ರೆ ಅದನ್ನ ಯಾರೂ ನಂಬಲಿಕ್ಕೆ ಸಾಧ್ಯತೆ ಇಲ್ಲ. ಹಾಗಾಗಿ ಇಲ್ಲಿ ನಾವೇನು ದೇವರನ್ನ ತೃಪ್ತಿಪಡಿಸುವಂತದ್ದಷ್ಟೇ ನಮ್ಮ ಕೆಲಸ. ನಾವು ದೇವರಾಗ್ಲಿಕ್ಕೆ ಹೋಗಬಾರ್ದು, ನಾವು ದೇವರನ್ನ ತೃಪ್ತಿಪಡಿಸ್ಬೇಕು. ಈ ಕಾರ್ತಿಕ ಮಾಸ ಅನ್ನುವಂಥದ್ದು ಮನುಷ್ಯನ ಕಷ್ಟಗಳನ್ನ
ದಹಿಸಲ್ಪಡುವಂತಹ ಒಂದು ಮಾಸ. ಹಾಗಾಗಿ ಈ ಮಾಸದಲ್ಲಿ ದೀಪಾರಾಧನೆಗೆ ಹೆಚ್ಚು ಪ್ರಾಮುಖ್ಯತೆ. ನೀವು ಎಷ್ಟು ದೀಪವನ್ನ ಹಚ್ಚುತ್ತೀರಿ ಅಷ್ಟು ಅನುಕೂಲತೆಗಳು. ಹಿಂದಿನ ಕಾಲದಲ್ಲೆಲ್ಲ ಒಂದು 30-40 ವರ್ಷ ಹಿಂದ್ಗಡೆ ಹೋದ್ರೆ ನಿಮಗೆ ಗೊತ್ತಾಗ್ತಾ ಇತ್ತು, ಈಶ್ವರನ ದೇವಸ್ಥಾನದಲ್ಲಿ ಅಲಂಕಾರಿಕವಾಗಿ ಸಹಸ್ರಾರು ದೀಪಗಳನ್ನ ಹಚ್ಚುತ್ತಾ ಇದ್ರು. ಆದ್ರೆ ಇವತ್ತು ಆಗಿನ ಕಾಲದಲ್ಲಿ ಎಲ್ಲೂ ಕುಂಬಳಕಾಯಲ್ಲಿ ದೀಪ ಹಚ್ಚಲಿಲ್ಲ, ಎಲ್ಲೂ ನಿಂಬೆ ಹಣ್ಣಲ್ಲಿ ದೀಪ ಹಚ್ಚಲಿಲ್ಲ, ಎಲ್ಲೂ ಹಾಗಲಕಾಯಲ್ಲಿ ದೀಪ ಹಚ್ಚಲಿಲ್ಲ. ಹಚ್ಚುತ್ತಿದ್ದು ಮೃತ್ತಿಕೆಯಲ್ಲಿ. ಯಾಕೆ ಅಂತ ಕೇಳಿದ್ರೆ ಮೃತ್ತಿಕೆ ಅನ್ನುವಂಥದ್ದು ಪಂಚಭೂತಗಳಲ್ಲಿ ಸಿಗುವಂಥದ್ದು. ಇದು ಆಹಾರ ಪದಾರ್ಥಗಳು. ಯಾವುದು ಹಾಗಲಕಾಯಿ ಇದೆಲ್ಲ ಕೊಳತೋಗುವಂಥದ್ದು. ಶಾಸ್ತ್ರದಲ್ಲಿ ಏನು ಹೇಳ್ತದೆ ಅಂತ ಕೇಳಿದ್ರೆ, ನೀವು ದೀಪವನ್ನ ಹಚ್ಚುವಂತಹ ಸಂದರ್ಭದಲ್ಲಿ ಹಿತ್ತಾಳೆದು ಅಥವಾ ಮೃತ್ತಿಕಾ ಕಲಶ ಮೃತ್ತಿಕಾ ದೀಪ ಅಂತ ಹೇಳಿದ್ರೆ ಮಣ್ಣಿನ ದೀಪದಲ್ಲಿ ಹಣತೆಯನ್ನ ಹಚ್ಚಬೇಕಂತೆ. ಯಾಕೆ ಅಂತ ಕೇಳಿದ್ರೆ ಅದಕ್ಕೆ ಯಾವುದೇ ರೀತಿ ಮಡಿಮೈಲಿಗೆಗಳನ್ನೋದು ಇರೋದಿಲ್ಲ, ಅಥವಾ ಅದು ಕೊಳೆತು ಹೋಗ್ತದೆ ಅನ್ನುವಂಥದ್ದು ಇರೋದಿಲ್ಲ. ನೀವು ಎಷ್ಟೇ ವರ್ಷ ಇಟ್ಟರು ಸಮೇತ ದೀಪದ ಕಂಬ ಕೊಳ್ತು ಹೋಗ್ತದ? ಇಲ್ಲ. ಎಷ್ಟೇ ವರ್ಷ ಇಟ್ಟರು ಮಣ್ಣಿನ ಹಣತೆ ಕೊಳ್ತು ಹೋಗ್ತದ? ಇಲ್ಲ. ಕುಂಬಳಕಾಯಿ 2 ದಿನ ಅದ್ರ ಟೈಮ್. ಹಾಗಾಗಿ ಅದಕ್ಕೆ ಅಂತ್ಯ ಇರುವಂತದ್ದು. ಆದ್ರೆ ಶಾಸ್ತ್ರದಲ್ಲಿ ಅದನ್ನ ಹೇಳಲಿಲ್ಲ, ನಾವು ಅದನ್ನ ಮಾಡ್ತಾ ಇದ್ದೇವೆ. ಯಾಕೆ? ಅಕ್ಕಪಕ್ಕದ ಎಂತ ಎಂತ ಹೇಳುದು, ಅದಕ್ಕೆ ಅಕ್ಕಪಕ್ಕದ ಮನೆಯವ್ರು ಹೇಳಿದ್ದನ್ನು ಕೇಳಿ ಹಚ್ಚುದು ಅಂತ ಹೇಳಿ. ಆದ್ರೆ ಇದನ್ನ ಶಾಸ್ತ್ರದಲ್ಲಿ ಹೇಳಲಿಲ್ಲ ಅಂತ ಆದಾಗ ನಮಗೆ ಅದರ ಫಲ ಅನ್ನುವಂಥದ್ದು ನಮಗೆ ಬರೋದಿಲ್ಲ. ನಮಗೆ ಬೇಕಾಗಿರೋದು ನಾವು ಮಾಡಿದಾಗ ಅದು ದೇವರು ಅದಕ್ಕೆ ಫಲ ಕೊಡ್ಬೇಕಂತಿಲ್ಲ. ನಾವು ತಲೆಗೆ ನೋವಿಗಿರುವಂತದ್ದನ್ನೇ ಔಷಧಿ ಅಂತ ತಗೊಂಡ್ರೆ ತಲೆನೋವು ಖಂಡಿತ ಹೋಗ್ತದೆ. ನಾವು ಕೈ ನೋವು ಇಟ್ಕೊಂಡು ತಲೆನೋವಿಗೆ ಔಷಧಿ ತಗೊಳ್ತಾ ಇದ್ವಿ, ಅಥವಾ ನಮಗೆ ಏನೂ ರೋಗ ಇಲ್ಲ, ಮುಂದೇನೋ ರೋಗ ಬರ್ಬೋದೇನೋ ಅಂತ ಹೇಳಿ ತಲೆನೋವಿಂದು ಕಾಲು ನೋವಿಂದು ಇದ್ರದ್ದೆಲ್ಲದನ್ನು ಔಷಧಿಗಳನ್ನು ನಾವು ಪ್ರತಿನಿತ್ಯ ಸೇವನೆ ಮಾಡೋದಿಲ್ಲ. ಹಾಗಾಗಿ ಯಾವುದನ್ನ ಹೇಗೆ ಆರಾಧನೆ ಮಾಡಬೇಕೋ ಹಾಗೇ ಆರಾಧನೆ ಮಾಡಬೇಕು. ಇಲ್ಲ ಅಂತ ಹೇಳಿದ್ರೆ ಆಪರೇಷನ್ ಥಿಯೇಟ್ರಿಗೆ ಹೋದಂತ ವ್ಯಕ್ತಿಗೆ ಅನಸ್ತೇಶ ಕೊಡ್ಲಿಕ್ಕಿಂತ ಮುಂಚೆ ಹೊಟ್ಟೆ ಕೊಯ್ದಾದ್ಮೇಲೆ ಅನಸ್ತೇಶ ಕೊಟ್ರೆ ಆ ಮನುಷ್ಯ ನೋವಿನಿಂದನೇ ಹೋಗಿ ಬಿಡ್ತಾನೆ. ಹಾಗೆಯೇ ನಮ್ಮ ಸನಾತನ ಹಿಂದೂ ಧರ್ಮದಲ್ಲಿ ಯಾವ ಕೆಲಸಗಳನ್ನ ಯಾವಾಗ ಮಾಡಬೇಕೋ ಆಗಲೇ ಮಾಡಬೇಕು. ಈ ಸತ್ಯನಾರಾಯಣ ಪೂಜೆಯನ್ನು ಮಾಡಬೇಕಾದ್ರೆ ಸೂತ್ಕ ಇಟ್ಕೊಂಡು ಸತ್ಯನಾರಾಯಣ ಪೂಜೆ ಮಾಡಿದ್ರೆ ಕಷ್ಟ ಜಾಸ್ತಿನೇ ಆಗೋದು. ಹಾಗಾಗಿ ಮತ್ತೆ ನಾವು ತಪ್ಪು ಮಾಡಿ ಭಗವಂತನ ಹತ್ರ ನಾನು ಸತ್ಯವಾಗಿದ್ದೇನೆ ಅನ್ನುವಂತ ಹೇಳುವಂತ ವಿಚಾರಗಳನ್ನು ಸುಳ್ಳು ಹೇಳಿದ್ರು ಅದು ನಮಗೆ ಫಲವನ್ನ ಕೊಡೋದಿಲ್ಲ. ಯಾಕೆ ಅಂತ ಕೇಳಿದ್ರೆ ಆಗ್ಲೇ ಹೇಳಿದೆ, ಸಪ್ತಮಂ ದೈವ ಚಿಂತನಂ. ನೀವೇನೇ ಕರ್ಮವನ್ನು ಮಾಡಿ ಫಲಾಫಲವನ್ನ ಭಗವಂತ ನಮ್ಮ ಕಷ್ಟ ಕಾರ್ಪಣ್ಯಗಳು, ನಮ್ಮ ಸುಖ ದುಃಖಗಳು, ನಾವು ಮಾಡಿರುವಂತ ಪುಣ್ಯಾಂಶವನ್ನು ನೋಡಿಯೇ ನಮಗೆ ಅನುಗ್ರಹವನ್ನು ಕೊಡುವಂಥದ್ದು. ಅದರಲ್ಲಿ ಇನ್ನೂ ಬೇರೆ ಬೇರೆ ರೀತಿಯಾಗಿರುವಂಥದ್ದಿದೆ. ಆ ಮನುಷ್ಯ ಕಷ್ಟವನ್ನು ಅನುಭವಿಸಬೇಕು ಅಂತ ಆದ್ರೆ ಪೂರ್ವ ಪುಣ್ಯ ಕಾಲಗಳು ಅನ್ನುವಂಥದ್ದಿದ್ದಾವೆ, ಹೋದ ಜನ್ಮದಲ್ಲಿ ಮಾಡಿದಂಥ ವಿಧಿಗಳಿದ್ದಾವೆ, ಅದರಿಂದನೂ ಒಂದು ಕಷ್ಟಗಳನ್ನು ಅನುಭವಿಸ್ತಾನೆ. ಅದನ್ನ ಇನ್ನೊಂದು ದಿನದಲ್ಲಿ ನಾವು ಅದರ ಬಗ್ಗೆ ನೋಡ್ತಾ ಹೋಗೋಣ. ಸದ್ಯದ ಪರಿಸ್ಥಿತಿಗೆ ಕಾರ್ತೀಕ ಮಾಸದಲ್ಲಿ ಬಹಳ ಮುಹೂರ್ತಗಳಿರುವಂತಹ ಕಾಲ ಅಂತ ಹೇಳಿದ್ರೆ ಪರ್ವಕಾಲ ಅಂತ ಹೇಳ್ತೇವೆ. ಏನು ಪರ್ವಕಾಲ ಅಂತ ಹೇಳಿದ್ರೆ ಈ ಅನುರಾಧ ನಕ್ಷತ್ರ ಮಹಾನಕ್ಷತ್ರ ಅಂತ ಹೇಳಿ ಹೇಳ್ತಾರೆ, ಹುಣ್ಣಿಮೆಯನ್ನ ಪರ್ವಕಾಲ ಅಂತ ಹೇಳ್ತಾರೆ. ನಂತರದಲ್ಲಿ ಈ ಶುಕ್ರವಾರಾದಿಗಳನ್ನ ಪುಣ್ಯಕಾಲ ಅಂತ ಹೇಳ್ತಾರೆ. ಈ ಸಂದರ್ಭದಲ್ಲಿ ದೇವರು ಸಂತೃಪ್ತನಾಗಿರ್ತಾನೆ. ಅರ್ಥಾತ್ ಸಂತೃಪ್ತಕ್ಕೆ ಮತ್ತೊಂದು ಪದ ಏನು ಅಂತ ಕೇಳಿದ್ರೆ, ಒಬ್ಬ ವ್ಯಕ್ತಿಗೆ ಅವನ ಹೊಟ್ಟೆ ತುಂಬುವಷ್ಟು ನಾವು ಅವನಿಗೆ ಇಷ್ಟವಾಗಿರುವಂತ ವಸ್ತುಗಳನ್ನು ಕೊಟ್ರೆ ಆಮೇಲೆ ಅವನಿಂದ ನಮಗೆ ಏನ್ ಕೆಲಸ ಆಗ್ಬೇಕು ಅಂದ್ರೆ, ನಮ್ದು ಇದೊಂದು ಕೆಲಸ ಆಗ್ಬೇಕಂದ್ರೆ ಆಯ್ತು ಮರ ನೀವು ಊಟ ಕೊಟ್ಟಿದ್ದೇನೆ, ಸರಿ ನಾನೀಗ ಸಂತೃಪ್ತನಾಗಿದ್ದೇನೆ, ನಿನಗೂ ಅದು ಆಯ್ತು ನೀನು ಅನ್ಕೊಂಡದ್ದಾಗ್ಲಿ, ಅಥವಾ ನಾನು ಊಟ ಮಾಡಿದ್ರ ಮೇಲೆ ಮರೆ ಊಟ ಕೊಟ್ಟವನು ಮನೆ ಉದ್ಧಾರ ಆಗ್ಲಿ ಅಂತನಾದ್ರೂ ನಾವು ಅನ್ನದಾತೋ ಸುಖಿ ಭವ ಅದು ಬಿಡಿ, ಅನ್ನದಾತೋ ಸುಖಿ ಭವ ಅಂದ್ರೆ ಅನ್ನ ಕೊಟ್ಟವನು ಸುಖವಾಗಿರ್ಲಿ ಅಂತ ಹೇಳುವಂತ ಧರ್ಮ ಯಾವುದು ಅಂತ ಕೇಳಿದ್ರೆ ನಮ್ಮ ಸನಾತನ ಹಿಂದೂ ಧರ್ಮ. ಈಗ ಕೆಲವರು ಬ್ರಾಹ್ಮಣರು ಸುತ್ತ ಕಟ್ಟೋದನ್ನ ನೀವು ನೋಡಿರ್ಬೋದು. ಸುತ್ತ ಕಟ್ಟಿದ್ರ ಮೇಲೆ ಹೀಗೆ ಮಾಡ್ತಾರೆ, ಊಟ ಎಲ್ಲ ಆದ್ರ ಮೇಲೆ ಆ ಪೋಷಣ ತಗೊಂಡು ಹೀಗೆ ಮಾಡ್ತಾರೆ. ಯಾಕಾಗಿ ಮಾಡುದು ಅಂತ ಕೇಳಿದ್ರೆ ಭೂಮಿಯನ್ನು ಮುಟ್ಟಿ ಹೇಳುವಂಥದ್ದು ಅನ್ನದಾತೋ ಸುಖಿ ಭವ, ಅನ್ನ ಕೊಟ್ಟಂತವನು ಸುಖವಾಗಿರ್ಲಿ ಅನ್ನುವಂಥ ಧರ್ಮ. ಹಾಗಾಗಿ ಈ ಕಾರ್ತೀಕ ಮಾಸದಲ್ಲಿ ನಾವು ದೇವರಿಗೆ ಹಚ್ಚುವಂಥದ್ದೇನಿದೆ ಆ ದೀಪಗಳಿಗೆ ಪ್ರಾಮುಖ್ಯತೆ, ಆ ಒಂದು ಅನುಗ್ರಹ ಅನ್ನುವಂಥದ್ದಾಗಬೇಕು ಅಂತ ಆದರೆ ಅವನು ಸರಿಯಾದ ಮಾರ್ಗದಲ್ಲಿ ಇರಬೇಕು ಅನ್ನುವಂಥ ವಿಚಾರಗಳು. ಯಾವಾಗ ಸರಿಯಾಗಿರುವಂಥ ಕೆಲಸಗಳನ್ನು ನಾವು ಮಾಡ್ತಾ ಹೋಗ್ತೇವೆ, ಧರ್ಮದಲ್ಲಿ ಹೇಳಿರುವಂಥ ಕೆಲಸಗಳನ್ನು ಶಾಸ್ತ್ರಬದ್ಧವಾಗಿ ಮಾಡ್ತೇವೆ, ಆಗ ನಮಗೆ ಖಂಡಿತವಾಗಿಯೂ ಫಲ ಬರ್ತದೆ. ನಮ್ಮ ಮನಸ್ಸಿಗೆ ಬಂದಂಥ ಕೆಲಸಗಳನ್ನು ಮಾಡೋದ್ರಿಂದ ಭಗವಂತ ಫಲ ಕೊಡೋದಿಲ್ಲ. ಯಾವುದನ್ನ ಹೇಳಿದ್ದಾರೆ ಅದನ್ನೇ ಕೊಡಬೇಕು. ಯಾವಾಗ ಸಂತುಷ್ಟನಾಗ್ತಾನೆ ಭಗವಂತ ಆಗ ಮಾತ್ರ ಅವನು ಕೊಡ್ಲಿಕ್ಕೆ ಸಾಧ್ಯತೆ. ಅವನಿಗೆ ಬರೀ ಮೆಣಸಿನಕಾಯನ್ನೇ ಈಗ ಕೊಟ್ವಿ ಅಂತ ಆದ್ರೆ ಅವನು ಸಂತೃಪ್ತನಾಗೋದಿಲ್ಲ. ಆ ಕಾಲದಲ್ಲಿ ಹೇಳಿದಂತ ನೈವೇದ್ಯಾದಿಗಳನ್ನೇ ಅವನಿಗೆ ಕೊಟ್ವಿ ಅಂತ ಆದ್ರೆ ಆಗ ಅವನು ಪ್ರಸನ್ನ ಕಾಲ, ಆ ಒಂದು ಸಂದರ್ಭದಲ್ಲಿ ಪ್ರಸನ್ನನಾಗಿರ್ತಾನೆ.
ಪ್ರಸನ್ನನಾದಾಗ ನಾವು ಕೇಳಿದಂತಹ ಬೇಡಿಕೆಗಳನ್ನ ಭಗವಂತ ಈಡೇರಿಸ್ತಾನೆ ಅನ್ನುವಂತ ವಿಷಯಗಳು. ಓಕೆ, ಗುರುಜಿ ತಿಳಿಸ್ಕೊಡ್ತಾ ಇದ್ರಿ ದೀಪವನ್ನ ಯಾವ ವಿಧಾನದಲ್ಲಿ ಹಚ್ಚಬೇಕು ಅನ್ನೋದಾಗಿ. ಇನ್ನು ದೀಪ ಹಚ್ಚುವುದಕ್ಕೆ ಏನಾದ್ರೂ ಸೂಕ್ತವಾದಂತ ಸಮಯ ಅನ್ನೋದು ಇರತ್ತಾ, ಹೇಗೆ ಅಂತ ಹೇಳಿ? ನಿಷಿದ್ಧ ಸಾಯಂಕಾಲ ಅಂತ ಹೇಳಿದ್ರೆ ನೋಡಿ, ದೀಪಗಳನ್ನ ಹಚ್ಚುವಂತದ್ದು ಈ ಕಾರ್ತೀಕ ಮಾಸದಲ್ಲಿ ಸಾಯಂಕಾಲದಲ್ಲಿ, ಅರ್ಥಾತ್ ಸೂರ್ಯ ಅನ್ನುವಂಥದ್ದು ಅಸ್ತವಾದ ಮೇಲೆ ಅಂತ ಹೇಳಿದ್ರೆ, ಸೂರ್ಯ ಮುಳುಗಿದ ಮೇಲೆ ಚಂದ್ರೋದಯ ಆಗುವಂತಹ ಸಂದರ್ಭ, ಸೂರ್ಯ ಮುಳುಗಿ ಚಂದ್ರ ಉದಯಿಸುವಂತಹ ಸಂದರ್ಭ, ಈ ಸಂಜೆ ಮುಸ್ಸಂಜೆ ಅಂತ ಹೇಳಿ ಹೇಳ್ತಾರೆ. ಆ ಸಂದರ್ಭದಲ್ಲಿ ಏನು ಅಂತ ಕೇಳಿದ್ರೆ, ಕೆಲವೊಂದು ಕೆಟ್ಟ ಶಕ್ತಿಗಳಾಗಿರಬಹುದು, ಅಥವಾ ಈ ತಮೋ ಪ್ರಧಾನವಾಗಿರುವಂತಹ ಶಕ್ತಿಗಳಾಗಿರಬಹುದು, ಅಥವಾ ದೇವರ ಕೋಪ ತತ್ವದಲ್ಲಿ ಹುಟ್ಟಿದಂತಹ ಶಕ್ತಿಗಳಾಗಿರ್ಬಹುದು. ಈ ಎಲ್ಲ ಶಕ್ತಿಗಳಿಗೂ ಅಂತ ಹೇಳಿದ್ರೆ ರೌದ್ರ ರೂಪವಾಗಿರುವಂತಹ ಎಲ್ಲ ದೇವತೆಗಳಿಗೂ ಆ ಸಂದರ್ಭದಲ್ಲಿ ಬಲ ಬರ್ತದೆ ಅಂತ ಹೇಳಿ ಶಾಸ್ತ್ರದಲ್ಲಿ ಹೇಳಿದ್ದಾರೆ, ಜ್ಯೋತಿಷ್ಯದಲ್ಲಿ. ಆ ಸಂದರ್ಭದಲ್ಲಿ ನಾವು ಈಶ್ವರನಿಗೆ ಅಥವಾ ವಿಷ್ಣುವಿಗೆ ಹಚ್ಚುವಂತಹ ದೀಪ ಅನ್ನುವಂಥದ್ದು ಏನಾಗ್ತದೆ, ಹಚ್ಚುವಂತ ದೀಪ ಯಾವುದು? ಎಳ್ಳೆಣ್ಣೆಯ ದೀಪ. ಆ ಎಳ್ಳೆಣ್ಣೆ ಅನ್ನುವಂಥದ್ದು ಮೋಕ್ಷಕಾರಕ. ನಮ್ಮಲ್ಲಿರುವಂತಹ ಕಷ್ಟಗಳನ್ನ ಆ ಈಶ್ವರನ ಸಾನ್ನಿಧ್ಯದಲ್ಲಿ ಅದನ್ನ ಹತ ಮಾಡುದು ಅಂತ ಹೇಳಿದ್ರೆ ಸುಟ್ಟು ಹಾಕುವಂಥದ್ದು ಅಂತ ಹೇಳಿ. ಆ ಸಂದರ್ಭದಲ್ಲಿ, ಯಾಕಂದ್ರೆ ಬೆಳಗ್ಗೆ ಎಲ್ಲೂ ಸಂಹಾರ ರೂಪಗಳನ್ನು ಹೇಳಲಿಲ್ಲ, ಶಾಸ್ತ್ರದಲ್ಲಿ ಹೇಳಿರುವಂತದ್ದು ಈ ಬಲಿಪ್ರಧಾನವಾಗಿರುವಂತದ್ದು ಅಂಗದೇವತೆ, ಅಸ್ತ್ರದೇವತೆಗಳು, ರೌದ್ರ ದೇವತೆಗಳಿಗೆ ಬಲ ಬರುವಂತದ್ದೇ ರಾತ್ರಿ ಕಾಲದಲ್ಲಿ, ಸಾಯಂಕಾಲದಲ್ಲಿ, ಸೂರ್ಯ ಮುಳುಗಿದ ನಂತರ. ಅದಕ್ಕಾಗಿಯೇ ಸಾಯಂಕಾಲದಲ್ಲಿಯೇ ದೀಪವನ್ನು ಹಚ್ಚುವಂಥದ್ದು. ಯಾಕಾಗಿ ಅಂದ್ರೆ ನಮ್ಮ ಕಷ್ಟ ಕಾರ್ಪಣ್ಯ ಅನ್ನುವಂಥದ್ದು ದೂರ ಆಗ್ಲಿ. ಹಾಗಾದ್ರೆ ನೀವು ಹೇಳ್ಬೋದು, ಗುರುಗಳೇ ನಾವು ಬೆಳಗ್ಗೆ ಹಚ್ಬೋದಲ್ಲ, ಸಂಜೆನ ಯಾಕೆ ಹಚ್ಚಬೇಕು ಅಂತ. ಬೆಳಗ್ಗೆ ಸೂರ್ಯನ ವಿಷಯಗಳಿರ್ತದೆ. ಸೂರ್ಯ ಅನ್ನುವಂಥದ್ದೇನು ಅನುಗ್ರಹಕಾರಕನಾಗಿರುವಂತವನು, ಸಾತ್ವಿಕ ದೇವತೆಗಳಿಗೆ ಶಕ್ತಿಯನ್ನ ತಂದು ಕೊಡುವಂತವನು. ಸೂರ್ಯನ ಅನುಗ್ರಹ ಇತ್ತು, ಸೂರ್ಯನ ಉದಯ ಇತ್ತು, ಸೂರ್ಯನ ದೃಷ್ಟಾಂತ ಇತ್ತು ಅಂತ ಆದ್ರೆ ಅಂತಹ ದೇವತೆಗಳಿಗೆ ಬಲ ಜಾಸ್ತಿ. ಆದ್ರೆ ದೇವರ ಕೆಳಗ ಅಧೀನದಲ್ಲಿರುವಂತಹ ಅಂಗದೇವತೆಗಳಿಗೆ, ಅಸ್ತ್ರ ದೇವತೆಗಳಿಗೆ ಚಂದ್ರನಿದ್ದಾಗ್ಲೇ ಬಲ ಅಂತ ಹೇಳಿದ್ರೆ ಅವ್ರ ಕೆಲಸ ಏನು? ರೌದ್ರ ಅಂತ ಹೇಳಿದ್ರೆ ಒಬ್ರನ್ನ ಹೊಡೆದಾಕೋದು, ಕೊಲ್ಲ ಹಾಕೋದು, ಅಥವಾ ಒಬ್ರನ್ನೊಬ್ರಿಗೆ ಇದ್ ಮಾಡೋದು, ವಾಮ ಮಾರ್ಗ ಅಂದ್ರೆ ಕೆಟ್ಟ ಕೆಲಸ ಮಾಡೋದೆಲ್ಲ ರಾತ್ರಿಯೇ ನೋಡಿ. ಯಾಕೆ ಅಂತ ಕೇಳಿದ್ರೆ ಆ ಸಂದರ್ಭದಲ್ಲಿಯೇ ಈ ಈ ಈ ಒಂದು ಗ್ರಹಗಳಿಗೆ, ಈ ದೇವರಿಗೆ ಪೂಜೆಗಳಿಗೆಲ್ಲ ಬಲ ಬರುವಂತದ್ದು. ಆ ಸಂದರ್ಭದಲ್ಲಿ ಹಚ್ಚಿದಾಗ ದೀಪ ಏನಾಗ್ತದೆ ಅಂತ ಕೇಳಿದ್ರೆ ಭಗವಂತನ ಅನುಗ್ರಹದಿಂದ ನಮ್ಮ ಕುಟುಂಬದ ದೋಷಗಳು ಅನ್ನುವಂಥದ್ದು ನಾಶವಾಗ್ತದೆ. ಹಾಗಾಗಿ ಸೂರ್ಯಾಸ್ತದ ಸಮಯದಲ್ಲಿಯೇ ದೀಪವನ್ನ ಪ್ರಜ್ವಾಲನೆ ಮಾಡಬೇಕು ಅಂತ ಹೇಳಿರುವಂತದ್ದು. ಈಗ ದೀಪಾವಳಿ ಹಬ್ಬ ಬಂತು, ನಾವು ಹಾಗಾದ್ರೆ ಬೆಳಗ್ಗೆ ಪಟಾಕಿ ಹೊಡಿಬೋದಲ್ಲ, ಸಂಜೆ ಯಾಕೆ ಹೊಡಿತೇವೆ? ಅದು ಯಾಕೆ ಅಂತ ಕೇಳಿದ್ರೆ ಸಂಜೆ ನಮಗೆ ಬೆಳಕು ಅನ್ನುವಂಥದ್ದು ಕಾಣುವಂಥದ್ದೇ ಸಾಯಂಕಾಲದಲ್ಲಿ. ಆದ್ರಿಂದ ಈ ಕಾರ್ತೀಕ ಮಾಸದಲ್ಲಿ ನಾವು ದೀಪಗಳಿಗೆ ಹೆಚ್ಚಿನ ಪ್ರಾಧಾನ್ಯತೆ. ನಾವು ಹಿಂದೆ ಹೇಳಿದ್ವಿ ಏನು ಅಂತ ಕೇಳಿದ್ರೆ, ಗೋಕ್ರೀಡೆಗಳನ್ನೆಲ್ಲ ಆಡಿಸ್ತಾ ಇದ್ರು ಮುಂಚೆ ಈ ಕಾರ್ತೀಕ ಮಾಸದಲ್ಲಿ. ಏನು ಅಂತ ಕೇಳಿದ್ರೆ ಗೋವನ್ನ, ಹುಲ್ಲನ್ನೆಲ್ಲ ಹಾಕಿ ಬೆಂಕಿ ಹಚ್ಚಿ ಅದನ್ನ ಹಾರಿಸೋದು ಅಂತ ಮಾಡ್ತಾ ಇದ್ರು. ಯಾಕಾಗಿ ಅಂತ ಕೇಳಿದ್ರೆ ಈ ಕಾರ್ತೀಕ ಮಾಸದಲ್ಲಿ ಆ ಒಂದು ಹಸುವಿಗೆ ಮತ್ತೆ ಆ ಒಂದು ಇರುವಂತಹ ದೋಷಾದಿಗಳೆಲ್ಲ ಹೋಗಬೇಕು. ಮತ್ತೆ ಆ ಕೊಟ್ಟಿಗೆಯ ಸುತ್ತ ಆಗಿರ್ಬಹುದು, ಗಜಶಾಲೆ, ಅಶ್ವಶಾಲೆ, ಗೋಶಾಲೆ, ಆಮೇಲೆ ಮನೆ, ಈ ಎಲ್ಲ ಕಡೆ ಸುತ್ತಲೂ ಸಮೇತ ದೀಪವನ್ನ ಹಚ್ಚುತ್ತಾ ಇದ್ರು. ಯಾಕಾಗಿ ಅಂತ ಕೇಳಿದ್ರೆ ಆ ಒಂದು ಕಷ್ಟ ಅನ್ನುವಂಥದ್ದು ಹೋಗ್ಬೇಕು. ಹಾಗೆ ಈಗ ದೀಪಾವಳಿಗಳಲ್ಲಿ, ಈಗ ಮೊನ್ನೆ ಮುಗ್ದಿರೋದು ದೀಪಾವಳಿ, ಎಲ್ಲರ ಮನೆ ಮುಂದೆ ಅದನ್ನ ಹಾಕಿರ್ತಾರೆ, ಯಾವ್ದನ್ನ ಸ್ಟಾರ್ ಹಾಕಿರ್ತಾರೆ. ಅದು ಯಾಕಾಗಿ ಹಾಕುದಂತನೂ ನಮ್ ಜನಕ್ಕೆ ಗೊತ್ತಿಲ್ಲ, ಇವತ್ತಿಗೂ ಹಾಕ್ತಿರ್ತಾರೆ. ಈಗ ನೀವು ಮನೆಗೆ ಹೋಗ್ಬೇಕಾದ್ರೆ ಎಲ್ಲರ ಮನೆ ಮುಂದೆ ಹಾಕಿರ್ತಾರೆ. ಅದು ಹಾಕುವಂಥದ್ದು ಯಾಕೆ ಅಂತ ಕೇಳಿದ್ರೆ ಭೂಮಿಗೂ ಹಾಗೆ ಆಕಾಶಕ್ಕೂ ಟೆಚ್ಚಿರೋದಿಲ್ಲ, ಅದು ಮಧ್ಯದಲ್ಲಿ ನೇತಾಡಿಸ್ತಾ ಇರ್ತಾರೆ ಅದನ್ನ. ಅದರಲ್ಲಿ ಒಂದು ದೀಪ ಇರ್ತದೆ. ಅದು ಯಾಕಾಗಿ ಅಂತ ಕೇಳಿದ್ರೆ ಕಾರ್ತೀಕ ಮಾಸದಲ್ಲಿ ಹಿಂದಿನ ದಿನ, ಯಮದ್ವಿತೀಯದ ದಿನ ಅಣ್ಣನಿಗೆ ಕೊಟ್ಟಂತಹ ಏನು ಅಣ್ಣ ತಂಗಿಯರ ಹಬ್ಬ ಅನ್ನುವಂಥದ್ದು ಬರ್ತದೆ. ಅದಾದ ನಂತರದಲ್ಲಿ ಪಿತೃಗಳೆಲ್ಲರೂ ಸಮೇತ ವಿಷ್ಣುವಿನ ಸಾನ್ನಿಧ್ಯಕ್ಕೆ ಪುನಃ ಹೋಗ್ತಾರೆ. ಎಲ್ಲಿಂದ? ನಮ್ಮ ಮನೆಗಳಿಗೆ ಬಂದು ಅನ್ನ ನೀರನ್ನ ಸ್ವೀಕರಣೆ ಮಾಡಿಕೊಂಡು, ಈ ಕೆಲವ್ರನ್ನೆಲ್ಲ ನೀವು ನೋಡಿರ್ಬೋದು, ದೀಪಾವಳಿಗಿಂತ ಹಿಂದೆ ಹಿರಿಯರಿಗೆ ಕೆಲಸವನ್ನ ಮಾಡ್ತಾರೆ. ಅವ್ರು ಬರುವಂತದ್ದೇ ಅನ್ನ ನೀರು ಅಪೇಕ್ಷಿತರಾಗಿ ಕೆಳಗಡೆ ಭೂಲೋಕಕ್ಕೆ ಬರ್ತಾರೆ. ಇನ್ನು ನಮ್ಮ ಕೆಲವೊಂದು ಕರ್ಣನೂ ಅಷ್ಟೇ, ಆ ಮಾಡಿದಂತ ದಾನಾದಿಗಳೆಲ್ಲ ಅವನಿಗೆ ಸಮಯ ಸಿಕ್ಕಿದ ಪಿತೃಗಳಿಗೆ ತಿಲತರ್ಪಣಾದಿಗಳನ್ನು ಕೊಡ್ಲಿಕ್ಕೆ ಇದೇ ಕಾರ್ತಿಕ ಮಾಸದ ಹಿಂದಿನಲ್ಲಿ. ಹಾಗಾಗಿ ಈ ಮೋಕ್ಷಪ್ರದವಾಗಿರುವಂತಹ ಪಿತೃಗಳು ಪುನಃ ಪಿತೃಶಾಲೆಗೆ ಹೋಗುವಂತಹ ಸಂದರ್ಭದಲ್ಲಿ ಅವರಿಗೆ ದಾರಿದೀಪವಾಗಿರುವಂತದ್ದೇ ಈ ಆಕಾಶ ದೀಪ. ಅದಕ್ಕೆ ಆಕಾಶ ದೀಪ ಅಂತ ಹೆಸರು. ಅಂದ್ರೆ ಪಿತೃಗಳಿಗೆ ನಾವು ತೋರಿಸುವಂತದ್ದು ಸ್ವರ್ಗದ ದಾರಿಯನ್ನ, ಅದನ್ನ ಹಾಕುವಂತದ್ದು ದಕ್ಷಿಣಾಭಿಮುಖವಾಗಿ, ಮನೆಯ ದಕ್ಷಿಣ ಭಾಗದಲ್ಲಿ ಹಾಕ್ತಾ ಇದ್ರು. ಯಾಕೆ ಅಂತ ಕೇಳಿದ್ರೆ ದಕ್ಷಿಣಾಭಿಮುಖವಾಗಿ ಪಿತೃಗಳು ಅಲ್ಲಿಗೆ ಹೋಗ್ತಾ ಇದ್ರು ಅಂತ ಹೇಳಿ. ಆದ್ರೆ ಇವತ್ತು ಎಲ್ಲರೂ ಸಮೇತ ಸ್ಟಾರ್ ಅನ್ನ ಹಾಕ್ತಾ ಇದ್ದಾರೆ. ಆದ್ರೆ ಅದೇನಾಗುತ್ತೆ ಅಂತ ಕೇಳಿದ್ರೆ
ಅಂತರದಲ್ಲಿ ಇರಬೇಕು, ಭೂಮಿಗೂ ಆಕಾಶಕ್ಕೂ ಅಂತರದಲ್ಲಿ ಇರಬೇಕು. ಹೀಗೆ ಈ ಪಿತೃಗಳಿಗೆ ವಿಶೇಷವಾಗಿರುವಂತದ್ದು ಕಾರ್ತಿಕ ಮಾಸದಲ್ಲಿ ಹೇಳಿದ್ದಾರೆ. ವಿಷ್ಣು ಸಹಸ್ರನಾಮಾದಿಗಳನ್ನು ಮಾಡೋದ್ರಿಂದ ವಿಶೇಷವಾಗಿರ್ತಕ್ಕಂತಹ ಫಲಗಳು ಕೊಡ್ತದೆ ಅನ್ನುವಂಥದ್ದು ಶಾಸ್ತ್ರಗಳಲ್ಲಿ ಉಲ್ಲೇಖ ಇದೆ. ಹಾಗಾಗಿ ಈ ಒಂದು ಕಾರ್ತಿಕ ಮಾಸದಲ್ಲಿ ದೀಪವನ್ನ ನಾವು ಎಷ್ಟು ಪ್ರಜ್ವಲನೆ ಮಾಡ್ತೇವೆ, ನಮ್ಮ ಅಂಧಕಾರವನ್ನ ಅಷ್ಟು ದೂರ ಮಾಡ್ತದೆ ಅನ್ನುವಂಥ ವಿಷಯಗಳು. ಓಕೆ ಗುರುಜಿ, ಈ ಕುರಿತಂತೆ ಮತ್ತಷ್ಟು ಮಾತನಾಡ್ತಾ ಹೋಗೋಣ. ಒಬ್ರು ಕಾಲರ್ ಇದ್ದಾರೆ, ಮಾತನಾಡ್ಬಿಡೋಣ. ನಮಸ್ತೆ ಸರ್. ನಮಸ್ತೆ. ನಿಮ್ಮ ಹೆಸರು? ಜನಾರ್ದನ್ ಅಂತ ಮ್ಯಾಮ್. ಓಕೆ ಜನಾರ್ದನ್, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ನಾವು ಚಿಕ್ಕಮಂಗ್ಳೂರಿಂದ ಮಾತಾಡ್ತಾ ಓಕೆ, ಗುರುಗಳಿದ್ದಾರೆ, ಯಾರ ಬಗ್ಗೆ ಕೇಳಬೇಕಾಗಿತ್ತು ತಿಳಿಸಿ. ನಮಸ್ತೆ ಗುರುಜಿ. ನಮಸ್ತೆ. ನಮಸ್ತೆ. ನಮ್ಗೆ ಒಂದು ಸ್ವಲ್ಪ ಪ್ರಾಬ್ಲಮ್ ಆಗಿತ್ತು ಸೈಟಿನ ವಿಚಾರಕ್ಕೆ. ಒಂದು 2 ಕೋಟಿದು ಒಂದು ಬೆಳೆ ಬಾಳುವ ಒಂದು ಫ್ಯಾಕ್ಟ್ರಿ ಇದೆ. ಅದನ್ನ ತಗೊಳ್ಬೇಕು ಅಂತ ಇದೀನಿ, ಬಟ್ ಕೆಲವು ಜನಗಳಿಂದ ನಮಗೆ ಅಡ್ಡಿ ಆಗ್ತಾ ಇದೆ ಗುರುಜಿ. ಈಗ ನೋಡ್ಕೊತಾ ಇಲ್ಲ. ನಿಮ್ಮ ಹೆಸರು? ಜನಾರ್ದನ್ ಅಂತ. ಜನಾರ್ದನ್. ನಿಮ್ಮ ಮನೆ ದೇವ್ರು ಯಾವುದು? ಮುಳುಕಟ್ಟಮ್ಮ ಬರುತ್ತೆ. ನೋಡುವ, ನಿಮ್ಮ ಮನೆ ದೇವ್ರಿಗೆ ಪ್ರಾರ್ಥನೆ ಮಾಡಿ 108ರಲ್ಲಿ ಒಂದು ಸಂಖ್ಯೆಯನ್ನು ಹೇಳಿ ನೋಡುವ. 13. ಇಲ್ಲಿ ನೀವು ಕೇಳಿದಂಥ ಪ್ರಶ್ನೆ ಏನಾಗಿದೆ ಅಂತ ಕೇಳಿದರೆ, ಇಲ್ಲಿ ಸಮಸ್ಯೆ ಇಲ್ಲ, ಆದರೆ ಆ ಜಾಗ ಅನ್ನುವಂಥದ್ದು ಮೋಸ ಪ್ರವೃತ್ತಿಯನ್ನು ಹೊಂದಿದಂಥ ಲಕ್ಷಣಗಳು ಅಂತ ಹೇಳಿದರೆ, ಇದರಿಂದ ಮೋಸ ಆಗುವಂಥ ಅನುಮಾನಗಳು ಅನ್ನುವಂಥದ್ದು ನಿಮಗೆ ಬಹಳಷ್ಟು ಬಂದಿರುವಂಥ ಲಕ್ಷಣಗಳು. ಮತ್ತು ಇನ್ನೊಂದು, ಅದಕ್ಕೆ ಇರುವಂಥ ಹಣ ಒಂದು 10 ರೂಪಾಯಿಯ ಜಾಗವನ್ನು ನೀವು ತಗೊಳ್ತಾ ಇದ್ದೀರಿ ಅಂತಾದರೆ, ನೀವು ಅದನ್ನು ದ್ವಿಗುಣವಾಗಿ ತಗೊಳ್ತಿರುವಂಥ ಲಕ್ಷಣಗಳು ಅಂತ ಹೇಳಿದರೆ, ಅದನ್ನು 20 ರೂಪಾಯಿ ಕೊಟ್ಟು ತಗೊಳ್ಳುವಂಥ ಪರಿಸ್ಥಿತಿಯಲ್ಲಿ ನೀವಿದ್ದೀರಿ. ಹೌದು. ಅದರ ಪತ್ರ ವ್ಯವಹಾರಗಳನ್ನು ನೀವು ಒಮ್ಮೆ ಪರಿಶೀಲನೆ ಮಾಡಿದ್ರಿ ಅಂತಾದರೆ ಅದರಿಂದ ಮೋಸ ಆಗುವಂಥ ಲಕ್ಷಣಗಳಿದೆ. ಹಾಗಾಗಿ ಈ ವಿಚಾರದಲ್ಲಿ ಮುಂದುವರಿಯುವಂಥದ್ದು ಅಷ್ಟು ಸೂಕ್ತತೆ ಅಲ್ಲ ಅನ್ನುವಂಥದ್ದು ನನ್ನ ಅಭಿಪ್ರಾಯ. ಇಲ್ಲಿ ಅಂದ್ರೆ ಕಪಟ ವಿದ್ಯೆಗಳನ್ನ ಮಾಡಿ ನಿಮ್ಮನ್ನ ನಂಬಿಸುವಂತ ಕೆಲಸ ಆಗಿದೆ ಬಿಟ್ರೆ, ಈ ಜಾಗವನ್ನ ತೆಗೆದುಕೊಳ್ಳುವಂತ ವಿಚಾರ ಅಥವಾ ಭೂ ಸಂಬಂಧಿತವಾಗಿರ್ತಕ್ಕಂತಹ ಕ್ರಯ ವಿಕ್ರಯಗಳ ವಿಚಾರದಲ್ಲಿ ನೀವು ಮುಂದುವರಿದ್ರಿ ಅಂತ ಆದ್ರೆ ಮೋಸ ಆಗುವಂತ ಲಕ್ಷಣಗಳಿದೆ. ಅಥವಾ ಇದನ್ನ ತೆಗೆದುಕೊಂಡ ನಂತರದಲ್ಲಿ ನಿಮಗೆ ಕೆಲವೊಂದು ಕಷ್ಟ ಕಾರ್ಪಣ್ಯಗಳು, ಅದರಿಂದ ಏನಾದ್ರೂ ಲಾಸ್ ಆಗುವಂಥದ್ದು, ಅಥವಾ ನಾನೀಗ ಮೋಸ ಹೋಗಿದ್ದೇನೆ ಅನ್ನುವಂಥ ಚಿಂತನೆಗಳು ಅನ್ನುವಂಥದ್ದು ಬರುವಂಥ ಲಕ್ಷಣಗಳಿದೆ. ಯಾಕಾಗಿ ಅಂತ ಕೇಳಿದ್ರೆ, ನೀವು ಹೇಳಿದಂಥ ಸಂಖ್ಯೆಗೂ ನೀವು ಫೋನ್ ಮಾಡಿದಂಥ ಸಮಯಕ್ಕೂ ನಾವು ವಿಮರ್ಶೆ ಮಾಡುವಾಗ ಇಲ್ಲಿ ಸುತ್ತ ಇರುವಂಥವರಿಂದ ಮೋಸ ಆಗುವಂಥ ಲಕ್ಷಣಗಳಿದೆ ಅಂತೇಳಿ ಹೇಳಬೇಕು. ಆ ಮೋಸದ ವಿಚಾರಗಳು ನಿಮಗೆ ತಿಳಿಯುವಂಥ ವಿಚಾರಗಳು ಈ ಹಿಂದೆ ಆಗಿದೆ ಅಂತ ಹೇಳಿದರೆ, ಯಾವುದೋ ಒಂದು ಹಣದ ವಿಚಾರಗಳಲ್ಲಿ ಇವ್ರು ನನಗೆ ಮೋಸ ಮಾಡ್ತಿದ್ದಾರೆ ಅನ್ನುವಂತಹ ಸನ್ನಿವೇಶಗಳು ನಡೆದಿದೆ. ಅದು ನಿಮ್ಮ ಗಮನಕ್ಕೂ ಬಂದಿರುವಂಥ ಲಕ್ಷಣಗಳಿದೆ. ಯಾಕೆ ಅಂತ ಕೇಳಿದ್ರೆ, ಇಲ್ಲಿ ಕಪಟ ವಿದ್ಯೆಗಳನ್ನ ಮಾಡ್ತಿರುವಂತಹ ಲಕ್ಷಣಗಳು, ಯಾರು ಎದುರುಗಡೆ ಇರುವಂತ ವ್ಯಕ್ತಿಗಳು ಕಪಟ ಅಂತ ಹೇಳಿದ್ರೆ ಏನೋ ಸುಳ್ಳು ಮೋಸ ಈ ರೀತಿ ಮಾಡ್ತಿರುವಂತ ಲಕ್ಷಣಗಳಿದೆ. ಸದ್ಯಕ್ಕೆ ಅದನ್ನ ಬಿಡುವಂಥದ್ದು ಉತ್ತಮ. ನೀವು ಒಳ್ಳೆ ಜಾಗಗಳು ಬಂದಾಗಲೇ ಅದನ್ನು ತಗೊಳ್ಳಿಕ್ಕೆ ಗಮನವನ್ನ ಕೊಡಲಿಲ್ಲ. ಆದರೆ ಈಗ ಯಾಕೆ ಕೆಟ್ಟ ವಿಚಾರಗಳ ಬಗ್ಗೆ ಅಷ್ಟು ಮುಂದುವರಿತಿದ್ದೀರಿ ಅನ್ನುವಂಥದ್ದು ಗೊತ್ತಾಗ್ತಿಲ್ಲ. ಯಾಕೆಂದರೆ ನೀವು ಹೇಳಿದಂಥ ಸಮಯಕ್ಕೆ ನಿಮ್ಮ ಕುಟುಂಬದಲ್ಲಿ ತುಂಬ ಉತ್ತಮ ರೀತಿಯಲ್ಲಿ ದೇವತಾನುಗ್ರಹವನ್ನು ಅಂತ ಹೇಳಿದರೆ ದೇವರಿಗೆ ಮಾಡುವಂಥ ಕೆಲಸಗಳನ್ನೆಲ್ಲ ಮಾಡ್ತಾ ಇದ್ದೀರಿ. ಹೌದು. ನಿಮ್ಮ ಕುಟುಂಬಕ್ಕೆ ಸಂಬಂಧಿತವಾಗಿರುವಂತಹ ದೇವಸ್ಥಾನ ಅಥವಾ ಆ ದೇವರನ್ನ ನಂಬಿಕೊಂಡು ಈ ಸ್ವಾಮೀಜಿಗಳಾದಂಥದ್ದೋ ಅಥವಾ ಧರ್ಮಕ್ಕಾಗಿ ನನ್ನ ಜೀವನವನ್ನು ಮುಡಿಪಾಕಿಟ್ಟಂತಹ ಕುಟುಂಬ ಅಂತಲೂ ಹೇಳ್ಬೋದು. ಹಾಗಿರುವಾಗ ಈ ಮೋಸದ ಜಾಗ ಅನ್ನುವಂಥದ್ದು ನಿಮಗೆ ಅಷ್ಟು ಸೂಕ್ತತೆ ಅಲ್ಲ. ಹಾಗಾಗಿ ಇದನ್ನು ಕೈ ಬಿಡುವಂಥದ್ದು ಉತ್ತಮ ಅನ್ನುವಂಥದ್ದು ನನ್ನ ಅಭಿಪ್ರಾಯ. ಆಯ್ತಾ? ಓಕೆ, ಒಳ್ಳೆದಾಗಿ. ಧನ್ಯವಾದಗಳು ಜನಾರ್ದನ್, ಕರೆ ಮಾಡಿದ್ದಕ್ಕಾಗಿ. ಇದೀಗ ಚಂದ್ರಿಕಾ ಅಂತ ಹೇಳಿ ಕಾಲರ್ ಇದ್ದಾರೆ. ನಮಸ್ಕಾರ ಚಂದ್ರಿಕಾ. ನಮಸ್ಕಾರ ಮೇಡಮ್. ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ನಾವು ಬೆಂಗಳೂರಿಂದ. ಓಕೆ, ಗುರುಗಳಿದ್ದಾರೆ, ಯಾರ ಬಗ್ಗೆ ಕೇಳಬೇಕಾಗಿತ್ತು ತಿಳಿಸಿ. ನನ್ನ ಬಗ್ಗೆನೇ ಕೇಳಬೇಕಿತ್ತು. ನಮಸ್ತೆ. ನಮಸ್ತೆ ಗುರುಗಳೇ. ಹೇಳಿ ಅಮ್ಮ, ಏನು ವಿಷಯವನ್ನು ಕೇಳಬೇಕಿತ್ತು? ಗುರುಗಳು ಏನು ಪ್ರಗತಿ ಇಲ್ಲ, ಅದಕ್ಕೆ ಹೆಂಗಿದೆ ಏನು? ನೀವು ಒಂಚೂರು ಜೋರಾಗಿ ಮಾತಾಡ್ತೀರಾ? ಏನ್ ಮಾಡೋದು ಏನು ಅಂತ. ನಿಮ್ಮ ಹೆಸರು? ನನ್ನ ಹೆಸರು ಚಂದ್ರಿಕಾ. 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 ಯಾವುದು ಮನೆ ದೇವರು? ನಾರದ ಮುನಿ. ಚಿಗಟೇರಿ ಶಿವ ನಾರದ ಮುನಿ. ಹಾ ಹಾ. ಈಗ ಒಂದು ಪ್ರಾರ್ಥನೆ ಮಾಡಿ 28ರಲ್ಲಿ ಒಂದು ಸಂಖ್ಯೆಯನ್ನು ಹೇಳಿ ನೋಡುವ. 6. ಹಣದ ವಿಚಾರಗಳಲ್ಲಿ ಆಸೆಯನ್ನ ಪಟ್ಟು ತುಂಬ ಲಾಸ್ ಮಾಡ್ಕೊಂಡಿರುವಂಥ ಲಕ್ಷಣಗಳು. ಹೌದು, ಇದೆ. ಬಡ್ಡಿ ವ್ಯವಹಾರ, ಈಗ ಒಂದು 100 ರೂಪಾಯಿ ಕೊಟ್ಟರೆ ನಂಗೆ ತಿಂಗಳ ಒಂದು 2 ರೂಪಾಯಿ ಬಡ್ಡಿ ಬರುತ್ತೆ, ನಾವು ಇದನ್ನು ಕೊಟ್ಬಿಡುವ ಅಂತೇಳಿ ಕೊಟ್ಟು ದುಡ್ಡು ಕಳ್ಕೊಂಡಿರೋದೇ ಜಾಸ್ತಿ.
ಹೌದು ಹೌದು ಮನೆಯವ್ರಿಗೆ ಹೇಳಲಿಕ್ಕಿಲ್ಲ, ಮಕ್ಕಳಿಗೆ ಹೇಳಲಿಕ್ಕಿಲ್ಲ, ಹೇಳಿದ್ರೆ ಬೈಸ್ಕೊಳ್ಬೇಕು, ಆದರೆ ಆ ನೋವನ್ನು ತಿನ್ಲಿಕ್ಕೆ ಆಗ್ತಾ ಇಲ್ಲ. ಹೌದು ಎಲ್ಲರ ಹತ್ರ ಈ ವಿಷಯವನ್ನು ಹೇಳಲಿಕ್ಕೆ ಆಗ್ತಾ ಇಲ್ಲ. ಹೌದು ಇನ್ನೊಂದು ಈ ಕುಜ ಅಂತ ಹೇಳಿದ್ರೆ ಈ ಒಂದು ದುಡ್ಡಿನ ಹಣಕಾಸಿನ ವಿಚಾರಗಳಾಗಿರಬಹುದು, ಅಥವಾ ಈ ಚಿನ್ನ ವಜ್ರ ವೈಡೂರ್ಯಗಳು ಈ ವಿಚಾರಗಳಲ್ಲಿ ಆಗಿರಬಹುದು. ಈ ವಿಚಾರಗಳಿಗೆ ಮನಸ್ಸಿಗೆ ಅಂದರೆ ಅದರಿಂದ ಸ್ವಲ್ಪ ರೋಗಗಳು ಉಂಟಾಗಿದೆ, ಯೋಚನೆ ಮಾಡಿ ಮಾಡಿ ಸ್ವಲ್ಪ ರೋಗಗಳು ಬಂದಿದೆ ಅನ್ನುವಂಥ ಸ್ಥಿತಿಗತಿಗಳು. ಹೌದು ನಿಜ. ಈಗ ಹೇಳಲಿಕ್ಕಿಲ್ಲ, ಬಿಡ್ಲಿಕ್ಕಿಲ್ಲ ದುಡ್ಡು ಕೊಟ್ಟು. ಹಂಗೆ ಆಗಿರೋದು. ಇದು ಕೆಲವೊಂದು ಸ್ವಯಂಕೃತ ಅಪರಾಧ, ಅಂದ್ರೆ ಆಸೆ ಪಟ್ಟು ಹಣವನ್ನು ಕಳ್ಕೊಂಡಿದ್ದೀರಿ, ಅದು ಬರ್ಲಿಕ್ಕೆ ಸಾಧ್ಯನೇ ಇಲ್ಲ ಅನ್ನುವಂಥದ್ದಿದೆ. ಇನ್ ಕೆಲವೊಂದು ಬರುವಂತ ಲಕ್ಷಣಗಳಿದೆ. ಹೌದಾ ಗುರುಜಿ? ಮತ್ತೆ ನೀವು ಕೊಟ್ಟಂತ ಹಣ ಯಾವ್ದ್ರಲ್ಲಿ ನಿಮಗೀಗ ಅಂದ್ರೆ ಈಗ ಹೇಳಿದಂತ ವಿಚಾರಗಳಲ್ಲಿ ನೀವು ಯಾವ್ದನ್ನು ಕೇಳಬೇಕು ಅನ್ಕೊಂಡಿದ್ದೀರಿ? ನಾವು ಮನೆದು ನಮ್ಮ ಫ್ಯಾಮಿಲಿ ಬಗ್ಗೆ ಕೇಳ್ಬೇಕು ಅನ್ಕೊಂಡಿದ್ದೀವಿ. ಹಣದ ವಿಚಾರಗಳಲ್ಲಿ ಇಷ್ಟು ನಿಮ್ಮ ಪರ್ಸನಲ್ ಲೈಫಲ್ಲಿ ನಡೀತಾ ಇದೆ. ಯಾಕಂದ್ರೆ ಬ್ಲಡ್ ಶಾಂಪಲ್ ಕೊಟ್ಟಿದ್ದು ಯಾರು ಕೊಟ್ಟಿರ್ತಾರೆ ಅವ್ರದ್ದು ನಾವು ಹೇಳ್ಬೋದು. ಈಗ ನೀವು ಹೇಳಿದಂತ ಸಮಯ, ಡೇಟ್ ಆಫ್ ಬರ್ತ್ ಟೈಮಿಂಗ್ಸ್ ಬಿಟ್ಟು ನೀವು ಫೋನ್ ಮಾಡಿದಂತ ಸಮಯಕ್ಕೆ ನೀವು ಕೇಳ್ತಿರೋದು ಫಸ್ಟ್ ಪದವನ್ನು ತಗೊಂಡೊಂದು ನನ್ನ ಅಂತ. ಹೌದು. ಹಾಗಾಗಿ ನಾನು ನಿಮ್ಮ ವಿಚಾರಗಳನ್ನು ಮಾತ್ರ ನಾನು ಇಲ್ಲಿ ವಿಮರ್ಶೆ ಮಾಡಲಿಕ್ಕೆ ನನಗೆ ರೈಟ್ಸ್ ಇರ್ತದೆ. ಈಗ ನೀವು ಕೇಳ್ತಿರುವಂಥದ್ದು ಕುಟುಂಬದ ವಿಚಾರಗಳು, ಅದರಲ್ಲೂ ಭೂಮಿ ಸಂಬಂಧಿತವಾಗಿರ್ತಕ್ಕಂಥ ವಿಷಯಗಳನ್ನು ತೆಗೆದುಕೊಳ್ಳುವಾಗ ರೋಗಗ್ರಸ್ತವಾಗಿರುವಂಥದ್ದು ಅಥವಾ ಸಮಸ್ಯೆಗಳಿರುವಂಥ ಜಾಗಗಳು ಅಥವಾ ಕುಟುಂಬದ ಜಾಗಗಳಿಗೆ ಹೋರಾಡ್ತಿರುವಂಥದ್ದು, ಆ ಒಂದು ಹೋರಾಡ್ತಿರುವಂಥ ಜಾಗಕ್ಕೆ 3-4 ಜನರ ಕಣ್ಣಿರುವಂಥದ್ದೆಲ್ಲ ಗೋಚರಕ್ಕೆ ಬರ್ತಾ ಇದೆ. ಇದಾಗ್ತಿದೆಯಾ? ಒಳ್ಳೇದಾಗ್ಲಿ. ಓಕೆ, ಧನ್ಯವಾದಗಳು ಚಂದ್ರಿಕಾ ಕರೆ ಮಾಡಿದ್ದಕ್ಕಾಗಿ. ಓಕೆ ಗುರುಜಿ, ಇನ್ನು ಕಾರ್ತಿಕ ಮಾಸದಲ್ಲಿ ಸಾಕಷ್ಟು ಜನ ಉಪವಾಸ ವ್ರತಗಳನ್ನ ಮಾಡ್ತಾರೆ. ಯಾವ ಕಾರಣದಿಂದ ಅಥವಾ ಯಾವ ಒಂದು ಫಲವನ್ನ ಅಪೇಕ್ಷಿಸಬಹುದು ಗುರುಗಳು? ಕಾರ್ತಿಕ ಮಾಸದಲ್ಲಿ ಉಪವಾಸಾದಿಗಳನ್ನ ಹೇಳಲಿಲ್ಲ, ಅಥವಾ ಶಾಸ್ತ್ರಗಳಲ್ಲಿ ನೀವು ಉಪವಾಸಗಳನ್ನ ಕಾರ್ತಿಕ ಮಾಸದಲ್ಲಿ ಹೇಳಲಿಲ್ಲ. ಮೊದಲನೇದಾಗಿ ನಮ್ಮ ಜನರಿಗೆ ಉಪವಾಸ ಅಂದ್ರೆ ಗೊತ್ತಿಲ್ಲ. ಏನು ಉಪವಾಸದ ಅರ್ಥ ಅಂತ ಕೇಳಿದ್ರೆ ಉಪ ಅಂತ ಹೇಳಿದ್ರೆ ಮತ್ತೊಂದು. ಈಗ ಉಪನಯನ ಅಂತ ಹೇಳಿ ಹೇಳ್ತೇವೆ. ಅಂತ ಹೇಳಿದ್ರೆ ಇನ್ನೊಂದು ಕಣ್ಣು. ಆ ಒಂದು ಬ್ರಹ್ಮಚಾರಿಗೆ ಉಪನಯನ ಅಂತ ಹೇಳಿದ್ರೆ ಇನ್ನೊಂದು ಕಣ್ಣು. ಯಾವ ಕಣ್ಣು? ಜ್ಞಾನದ ಕಣ್ಣನ್ನು ಅವನಿಗೆ ಕೊಡ್ತಾ ಇದ್ದಾನೆ. ಯಾರು ಕೊಡೋದು? ಅವ್ರ ತಂದೆ ಗಾಯತ್ರಿ ಮಂತ್ರ ಉಪದೇಶವನ್ನು ಕೊಡ್ತಾನೆ. ಅದಕ್ಕೆ ಉಪನಯನ ಅಂತ ಹೇಳಿ ಹೆಸರು. ಹಾಗೆ ಇಲ್ಲಿ ಉಪವಾಸ ಅಂತ ಹೇಳಿದ್ರೆ ಇನ್ನೊಂದು, ಉಪ ಅಂತ ಹೇಳಿದ್ರೆ ಮತ್ತೊಂದಕ್ಕೆ ಉಪ ಅಂತ ಹೇಳಿ ಹೇಳ್ತಾರೆ. ಈ ವಾಸ ಅಂತ ಹೇಳಿದ್ರೆ ಯಾವ ದೇವರ ಮುದ್ದಿಶ್ಯವಾಗಿ ನಾವು ಪೂಜೆ ಪುನಸ್ಕಾರಾದಿಗಳನ್ನ ಮಾಡ್ತೇವೆಯೋ ಆ ದೇವರ ಚಿಂತನೆಗಳನ್ನ ನಾವು ಭಕ್ಷಿಸುವಂಥದ್ದು. ಅರ್ಥಾತ್ ದೇಹಕ್ಕೆ ಪುಷ್ಟಿ ಕೊಡುವಂತಹ ಅನ್ನ ನೀರನ್ನ ನಾವು ಬಿಟ್ಟು ದೇವರಿಂದ ಉತ್ಪತ್ತಿ ಆಗುವಂತಹ ಚಿಂತನೆಗಳನ್ನ ನಾವು ಸೇವನೆ ಮಾಡಬೇಕು. ಹಾಗಾಗಿ ಬಾಹ್ಯ ದೇಹಕ್ಕೆ ಬೇಕಾಗಿರುವಂತಹ ಆಹಾರ ಪದ್ಧತಿಗಳನ್ನ ತ್ಯಜಿಸಿ ದೇವರ ವಿಚಾರಗಳನ್ನ ನಾವು ಸೇವನೆ ಮಾಡುವಂಥದ್ದು, ದೇವರ ಆಚರಣೆಗಳನ್ನ ನಾವು ಸೇವನೆ ಮಾಡುವಂಥದ್ದು, ದೇವರ ಅಧೀನದಲ್ಲಿದ್ದು ದೇವರ ಭಕ್ತಿಯಲ್ಲಿ ತಲ್ಲೀನರಾಗಿ ಆ ದೇವರನ್ನ ಸ್ತುತಿಸಿ ಆ ದೇವರ ಅನುಗ್ರಹವನ್ನ ಸೇವನೆ ಮಾಡುವಂಥದ್ದನ್ನ ಉಪವಾಸ ಅಂತೇಳಿ ಹೇಳ್ತಾರೆ. ಅಲ್ಲಿಗೆ ದೇವರ ವಿಚಾರಗಳನ್ನ ಸ್ಮರಣೆ ಮಾಡುವಂಥದ್ದು, ಹಾಗೆ ದೇವರ ಬಳಿ ಇದ್ದುಕೊಂಡು ಮಾಡುವಂಥದ್ದು. ನಾನು ಇವತ್ತು ಉಪವಾಸ ಇರ್ತೇನೆ, ನಾನು ಆಫೀಸಿಗೆ ಹೋಗ್ತೇನೆ ಅಂತ ಹೇಳಿದ್ರೆ ಅದು ಉಪವಾಸ ಅಲ್ಲ. ಹಾಗಾಗಿ ನಮ್ಮ ಜನರಿಗೆ ಉಪವಾಸ ಅನ್ನೋದೇ ಗೊತ್ತಿಲ್ಲ. ಹಾಗಾಗಿ ಕಾರ್ತೀಕ ಮಾಸದಲ್ಲಿ ಉಪವಾಸ ಇತ್ಯಾದಿಗಳಿಗೆ ಯಾವುದೇ ರೀತಿಯಾಗಿರ್ತಕ್ಕಂಥ ಉಲ್ಲೇಖಗಳನ್ನ ಶಾಸ್ತ್ರದಲ್ಲಿ ಕೊಡ್ಲಿಲ್ಲ. ಕಾರ್ತೀಕ ಮಾಸದಲ್ಲಿ ಮಾಡುವಂತಹ ದಾನಾದಿಗಳಿಗೆ ಪ್ರಾಮುಖ್ಯತೆಯನ್ನ ಕೊಟ್ಟಿದ್ದಾರೆ. ಯಮದ್ವಿತೀಯದಲ್ಲಿ ಬ್ರಾಹ್ಮಣರಿಗೆ ದೀಪದಾನಾದಿಗಳನ್ನ ಮಾಡ್ಲಿಕ್ಕೆ ಹೇಳಿದ್ದಾರೆ. ಯಾಕಾಗಿ ಹೇಳಿದ್ದಾರೆ ಅಂತ ಕೇಳಿದ್ರೆ ಈ ದೀಪದಾನ ಅನ್ನುವಂಥದ್ದು ಎಷ್ಟೋ ಸಮಸ್ಯೆಗಳನ್ನ ಪರಿಹಾರ ಮಾಡುತ್ತದೆ. ಒಂದು ಕಾಲ್ ದೀಪವನ್ನು ತೆಗೆದುಕೊಂಡು ಅದಕ್ಕೆ ತುಪ್ಪಾದಿಗಳನ್ನ ಹಾಕಿ ನಂತರದಲ್ಲಿ ದೀಪವನ್ನ ಹಚ್ಚಿ ಅದನ್ನ ನಿಮ್ಮ ಕುಲದೇವರಿಗೆ ಸಮರ್ಪಣೆ ಮಾಡೋದ್ರಿಂದ ನಿಮ್ಮ ಕುಲದಲ್ಲಿರುವಂತಹ ವಾಗ್ದುರಿತಗಳು ಸಮೇತ ಪರಿಹಾರ ಆಗ್ತದೆ ಅನ್ನುವಂಥ ಶಾಸ್ತ್ರದಲ್ಲಿ ಹೇಳಿದ್ದಾರೆ. ಎಷ್ಟು ದನ ಮಾಡ್ತಾ ಇದ್ದಾರೆ ಈಗ? ಯಾಕೆ ಮಾಡ್ತಾ ಇಲ್ಲ ಅಂದ್ರೆ ನಮ್ಮ ಜನರಲ್ಲಿ ಅಧ್ಯಯನ ಕಮ್ಮಿ ಆಗಿ ಅಕ್ಕಪಕ್ಕದವ್ರು ಹೇಳುವಂತದ್ದಕ್ಕೆ ಬೆಲೆ ಜಾಸ್ತಿ ಆಗಿದೆ. ಆದ್ರಿಂದ ನಮ್ಮ ಸನಾತನ ಹಿಂದೂ ಧರ್ಮದಲ್ಲಿ ಈ ತರದ ಸಾಕಷ್ಟು ಪರಿಹಾರಗಳನ್ನು ಹೇಳಿದ್ದಾರೆ. ಹಾಗಾಗಿ ಈ ಕಾರ್ತೀಕ ಮಾಸದ ವಿಶೇಷ ಏನು ಅಂತ ಕೇಳಿದ್ರೆ ಮೊದಲು ಸ್ನಾನಕ್ಕೆ ವಿಶೇಷ. ಕುಂಭಮೇಳ ಬರೋ ತನಕ ಸ್ನಾನದ ಮಹತ್ವ ಯಾರಿಗೂ ಗೊತ್ತಿರ್ಲಿಲ್ಲ. 120 ವರ್ಷದ ಮುಂಚೆ ಬಂದಿದ್ದು ಈಗ ಬಂದಿದೆ, ಅದಕ್ಕೆ ನಾವೆಲ್ಲ ಹೋಗ್ತಿದೀವಿ ಅಂತೇಳಿ ಹೋಗ್ ಬಂದ್ರು.
ಖಂಡಿತ ಸಂತೋಷವೇ, ಎಲ್ಲರಿಗೂ ಸಂತೋಷ. ನಮ್ಮ ಸನಾತನ ಹಿಂದೂ ಧರ್ಮದ ಆಚರಣೆಗಳನ್ನು ಇಷ್ಟು ಆಚರಣೆ ಮಾಡ್ತಾ ಇದ್ದಾರೆ ಅಂತ. ಅದು ಕೇವಲ ಕುಂಭಮೇಳ ಅನ್ನುವಂಥದ್ದು, ಆ ಸಂಗಮ ಅನ್ನುವಂಥದ್ದು ಸೇರುವಂತ ಸಮಯ, ಆ ಒಂದು ಪುಣ್ಯ ಕಾಲದಲ್ಲಿ ಆ ನದಿಯಲ್ಲಿ ಸ್ನಾನ ಮಾಡಿದ್ರೆ ವಿಶೇಷ ಅಂತ ಹೇಳಿರೋದು ಕುಂಭಮೇಳದಲ್ಲಿ. ಈಗಲೂ ನಾವು ಹೇಳ್ತಿರೋದು, ಪ್ರತಿ ಕುರುಕ್ಷೇತ್ರದ ಗಂಗೆಯಲ್ಲಿ ಕಾರ್ತೀಕ ಸ್ನಾನವನ್ನ ಸಪ್ತಪುರಿಗಳು ಮಥುರಾ ಕ್ಷೇತ್ರದಲ್ಲಿರುವಂತಹ ಸ್ನಾನಾದಿಗಳನ್ನ ಮಾಡೋದ್ರಿಂದ ಬಹಳಷ್ಟು ಫಲಗಳನ್ನ ಶಾಸ್ತ್ರದಲ್ಲಿ ಹೇಳಿದ್ದಾರೆ. ಎಷ್ಟು ಜನ ಸ್ನಾನ ಮಾಡ್ತಾ ಇದ್ದಾರೆ ಹೇಳಿ? ಮನೇಲಿ ಸ್ನಾನ ಮಾಡೋದೇ ಕಮ್ಮಿ ಆಗಿದೆ. ಬಿಟ್ರೆ ನಾವು ಆ ದೇವರಿಗೆ ಹಚ್ಚುತ್ತೇವೆ, ಈ ದೇವರಿಗೆ ಹಚ್ಚುತ್ತೇವೆ. ಆ ಒಂದು 120 ವರ್ಷಗಳ ನಂತರ ಬರುವಂತ ಕುಂಭಮೇಳದ ಬಗ್ಗೆ ಅಷ್ಟು ಜನ ಹೋಗ್ತಾರೆ ಅಂತ ಹೈಕ್ ಸೃಷ್ಟಿಯಾಗಿದ್ದಕ್ಕೆ ಎಲ್ಲರೂ ಹೋದ್ರು. ಆದ್ರೆ ಅಲ್ಲಿ ಪುಣ್ಯ ಇದೆ, ಈ ಸಂದರ್ಭದಲ್ಲಿ ನೀವು ಈ ಸ್ನಾನ ಮಾಡಿ ಅಂತ ಹೇಳಿದ್ರೆ ಯಾರೂ ಕೇಳೋದಿಲ್ಲ. ಯಾಕೆ ಅಂತ ಕೇಳಿದ್ರೆ ಇದನ್ನೇ ಮಾಯೆ ಅಂತ ಹೇಳೋದು. ಯಾಕೆ ಆ ಮಾಯೆ ಈ ರೀತಿ ಎಲ್ಲ ಮಿಸ್ಕಮ್ಯುನಿಕೇಶನ್ ಮಾಡ್ತದೆ ಅಂತ ಕೇಳಿದ್ರೆ, ಎಲ್ಲ ಅಧರ್ಮವನ್ನು ಮಾಡ್ತಾ ಹೋಗ್ತಾರೆ, ಅಲ್ಲಿ ಆ ಒಂದು ಮಾಯೆ ಅನ್ನುವಂಥದ್ದು ಆವರಿಸ್ಕೊಳ್ತದೆ. ಅವರಿಗೆ ಸತ್ಕರ್ಮಗಳನ್ನ ಮಾಡ್ಲಿಕ್ಕೆ ಬಿಡೋದಿಲ್ಲ, ಅಥವಾ ಅವ್ರಿಗೆ ಒಳ್ಳೆ ಪರಿಹಾರ ಆಗುವಂತ ಮಾರ್ಗಗಳಿದ್ರು ಅವ್ರು ಮತ್ತಲ್ಲಿ ಹೋಗಿ ನಷ್ಟವನ್ನ ಮಾಡ್ಕೊಳ್ಳುವಂತ ಸ್ಥಿತಿಗತಿಗಳಾಗ್ತದೆ ಅನ್ನುವಂಥ ವಿಚಾರಗಳಿಂದ ಈ ಕಾರ್ತೀಕ ಮಾಸದಲ್ಲಿ ವಿಶೇಷವಾಗಿ ಹೇಳಿರುವಂತದ್ದು ಅರ್ಚನೆಗೆ, ದೀಪ ಪ್ರಜ್ವಾಲನೆಗೆ, ಸ್ನಾನಾದಿಗಳಿಗೆ. ಯಾವ ಸ್ನಾನ ಅಂತ ಕೇಳಿದ್ರೆ ಮನೇಲಿ ಸ್ನಾನ ಮಾಡುವಂತದ್ದಲ್ಲ, ಪುಣ್ಯಕ್ಷೇತ್ರದಲ್ಲಿ ಮಾಡುವಂತಹ ಸ್ನಾನಾದಿಗಳು ನಮ್ಮ ಇದನ್ನ ತೊಳಿತದೆ ಅನ್ನುವಂತ ವಿಷಯಗಳು. ಹಾಗಾಗಿ ಈ ಒಂದು ಕಾರ್ತೀಕ ಮಾಸದಲ್ಲಿ ಸ್ನಾನಾದಿಗಳನ್ನ, ಹಾಗೆ ನಿಮ್ಮ ಪಿತೃಗಳಿಗೆ ಪ್ರೀತ್ಯರ್ಥವಾಗಿ ಗೋಗ್ರಾಸ ದಾನವನ್ನ, ಗೋವಿಗೆ ಕೊಡುವಂತದ್ದನ್ನ, ಹಾಗೆ ತುಪ್ಪದ ಎಳ್ಳೆಣ್ಣೆಯ ದೀಪವನ್ನ ಶಿವನಿಗೆ ಅರ್ಪಣೆ ಮಾಡೋದ್ರಿಂದ ಅನುಕೂಲತೆ ಆಗ್ತದೆ ಅನ್ನುವಂಥದ್ದು ನಮ್ಮ ಅಭಿಪ್ರಾಯ. ಸರಿ ಗುರೂಜಿ, ಇನ್ನು ಕೊನೆಯ ಕಾರ್ತಿಕ ಸೋಮವಾರದ ಕುರಿತಂತೆ ಸಾಕಷ್ಟು ವಿಚಾರಗಳನ್ನು ತಿಳಿಸ್ಕೊಟ್ಟಿದ್ದೀರಾ. ಧನ್ಯವಾದಗಳು ಗುರೂಜಿ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಕ್ಕಾಗಿ. ನೋಡಿದ್ರಲ್ವಾ ವೀಕ್ಷಕರೇ, ಕಾರ್ತಿಕ ಮಾಸದ ಕೊನೆಯ ಸೋಮವಾರದಂದು ಯಾವ ರೀತಿಯಾಗಿ ಪೂಜೆಯನ್ನ ಮಾಡಬೇಕು, ಹೇಗೆ ಆರಾಧನೆಯನ್ನ ಮಾಡಬೇಕು, ಜೊತೆಗೆ ಇದರ ಮಹತ್ವ ಏನು ಅಂತ ಹೇಳಿ ಗುರೂಜಿ ಬಹಳ ಅರ್ಥಗರ್ಭಿತವಾಗಿ ತಿಳಿಸ್ಕೊಟ್ಟಿದ್ದಾರೆ. ಇದಾಗಿತ್ತು ಈ ಹೊತ್ತಿನ ವಿಶೇಷ. ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.